ಚಪ್ಪಾಳೆ ಬರ್ಬೋದ ದಯವಿಟ್ಟು. ನನ್ಗನ್ನಿಸ್ತು ಒನ್ ಆಫ್ ದಿ ಕ್ಯೂಟೆಸ್ಟ್ ಜೋಡಿ ನಾವು ನೋಡಿರೋದ್ರಲ್ಲಿ ಒಂದು ಟೈಮ್ಲೆಸ್ ಲವ್, ಅನ್ಕಂಡೀಷನಲ್ ಲವ್ ಹೇಳ್ತೀವಲ್ಲ, ನಿಜವಾಗ್ಲೂ ಜೋರಾದ ಚಪ್ಪಾಳೆ. ಎಷ್ಟು ಕ್ಯೂಟ್ ಆಗಿ ಇಬ್ರು ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಟಿಂಗ್ ಅಂತ ಅನ್ಸಲ್ಲ, ರಿಯಲ್ ಲೈಫ್ ಗಂಡ ಹೆಂಡತಿ 45-50 ಆದ್ಮೇಲೂ ಆ ಪ್ರೀತಿ ಇರುತ್ತಲ್ಲ, ಇಟ್ ಲುಕ್ಸ್ ಅಮೇಸಿಂಗ್. ಸೀರಿಯಸ್ಲಿ ನಾನಂತೂ ಲಿಟ್ರಲಿ ಫ್ಯಾನ್ ಆಗ್ಬಿಟ್ಟೆ. ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಜಡೇಶ್ ಸರ್ ಖುಷಿ ಆಗ್ಬಿಟ್ರು, ಅವರು ನಾಚ್ಕೋತಾ ಇದ್ರು ಅಲ್ಲಿ ನಿಂತ್ಕೊಂಡು. ಏನು ಹಾಡಿನ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಯಾಕಂತ ಹೇಳಿದ್ರೆ ಎಲ್ಲವೂ ಅದ್ಭುತಗಳು ಸೇರಿದಾಗ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ನಿಂಗವ್ವ ನಿಂಗವ್ವ ಹಾಡು. ಅದಕ್ಕೂ ಮೊದಲು ಈ ಹಾಡಿಗೆ ನಿಂಗವ್ವ ನಿಂಗವ್ವ ಅಂತ ಹೇಳಿ ತಲೆಯಲ್ಲಿ ಇವತ್ತು ರಾತ್ರಿ ಎಲ್ಲ ಗುಂಗೋತರ ಮಾಡುವಂತಹ ನಮ್ಮ ಸಾಹಿತಿಗಳನ್ನ ಕರಿಬೇಕು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆಯ ನಮ್ಮ ಪ್ರೀತಿಯ ಯೋಗರಾಜ್ ಭಟ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಯೋಗರಾಜ್ ಭಟ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ನಿಂಗವ್ವ ನಿಂಗವ್ವ ಹಾಡಿಗೆ ಸಾಲುಗಳನ್ನ ಬರೆದಿರೋದು ಯೋಗರಾಜ್ ಭಟ್ ಸರ್. ನಮಸ್ತೆ 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 ನಮಸ್ತೆ. ನಾನು ಹೆಂಗ ಒಬ್ಬನೇ ಮಾತಾಡೋದು ಗೊತ್ತಿಲ್ಲ. ನಾನು ತುಂಬಾ ಇಷ್ಟ ಜಡೇಶ್ ಅಂದ್ರೆ. ನನಗೆ ತುಂಬಾ ರೀಸೆಂಟ್ ಆಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ. ದಯವಿಟ್ಟು ವೇದಿಕೆ ಬಾರದು. ಅಂದ್ರೆ ನಾವು 4 ಅಕ್ಷರ ಬರೆಯೋದೇ ಅವರು ನಿರ್ದೇಶಕರು ಮತ್ತೆ ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ. ಅವ್ರ ದೋಸ್ತಿಗೆನೆ ನಮ್ಗೆ ಅಕ್ಷರಗಳು ಹುಟ್ಟೋದು. ಇವನ್ ಯಾಕೆ ವೇದಿಕೆ ಕರೆದೆ ಅಂದ್ರೆ, ನಾನು ಮತ್ತೆ ವಿಜಿ ಸೇರಿ ಇದನ್ನ ಗುಡಿ ಪೂಜಾರಿ ಅಂತ ಕರಿತೀವಿ. ಅಷ್ಟು ಒಳ್ಳೆಯವರು, ಒಂದು ಚೂರು ಒಳಗಡೆ ಕಲ್ಮಶ ಇಲ್ಲ. ನಾನು ವಿಜಿ ನಾನಂತೂ ಪಕ್ಕಾ ಲೋಫರ್ ಕೆಲವೊಂದು ವಿಷಯಗಳಲ್ಲಿ. ವಿಜಿ ನಮ್ಮ ಅಪ್ಪ ಇದ್ದಂಗೆ, ನಾನು ಅವನು ಕರೆಯೋದೇ ನಮ್ಮ ಅಪ್ಪಕ್ಕ ನನಗೆ. ಅದು ಆ ರೇಂಜಿನ ಒಂದು ದೋಸ್ತಿ. ಏನೇನೋ ನೋಡಿ ಬೆಳೆದವರು. ಜಡೇಶ ನಮ್ಮಿಬ್ಬರನ್ನು ಕೂರಿಸ್ಕೊಂಡು ಒಂದು ಸಿಚುವೇಶನ್ ಹೇಳೋದು. ಹೀಗೆ ತುಂಬಾ ಮೆಲಡಿಯಸ್ ಆಗಿತ್ತು ಅದು ಟ್ಯೂನು. ಮತ್ತೆ ರಚಿತಾರಾಮ್ ಅವರು ಇವ್ರ ಪೇರು ಈ ಇಂಪಾರ್ಟೆಂಟ್ ಸಾಂಗು. ನಾನು ಇವನ್ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಗೆಲ್ಲ ಮಾಡ್ಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನ್ ಅಲ್ಲಿ ಓಡ್ಕೊಬರೋ ಶಾರ್ಟ್ಸ್ ಏನೋ ತೆಗಿತಾನೆ ಇವನು ಅಂದ್ಕೊಂಡು ಏನ್ ಬೇಕು ಅಂತ ಕೇಳಿದೆ. ತುಂಬಾ ಮೆಲಡಿ ಸರ್, ಅಪ್ಪಟವಾಗಿರ್ಲಿ ಅಂತ. ನಾನು ವಿಜಯ್ ಅಪ್ಪಟವಾಗಿ ಒಳಗೊಳಗೆ ನಕ್ಬಿಟ್ಟು ಒಂದು 5 ನಿಮಿಷ ಕೊಡೋಗ್ತೀವಿ. ನಾನು ವಿಜಯ್ ನಮ್ದೆಲ್ಲ ಈ ಗಂಡು ಮುತ್ತೈದಿರು ಗೋಲ್ಡ್ನ ಒಂದು ಯಾಕೆ ಒಂದು ಸಾಂಗಲ್ಲಿ ಇಡಬಾರ್ದು ವಿಜಯ್ ಅಂದ್ರೆ. ಏನ್ ಸರ್ ಅಂತ. ನಿಮಗೂ ಗೊತ್ತು, ಮಕ್ಕಳು ಆಗಿದಾವೆ, ನಮಗೂ ಗೊತ್ತು. 1ನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ. ನಾನು 1980s 90s ಅಲ್ಲಿ ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ. ಒಂದು ಮಗು ಮಲಗಿದ ನಂತರನೇ ಹೆಂಡತಿನ ಕರ್ಕೊಂಡು ಹೋಗಿ ಬಾಗಿಲು ಹಾಕೊಳ್ಳೋದು. ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆ್ಯಡ್ ತೆಗೆದಿತ್ತು. ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗಲ್ಲಿ ಇಟ್ರೆ ಒಂದು ರೇಂಜಿಗೆ ಬರ್ಕತ್ತಾಗ್ತೀವಿ ನಾವು ವಿಜಿ ಅಂತ ಹೇಳಿದಾಗ ಇವನ್ ಜಡೇಶ ಮುಗುಲ್ ನೋಡ್ಬಿಟ್ಟ. ನನಗೆ ಅದು ಬೇಡ ಅನ್ನೋ ತರ ಇತ್ತು. ಕೊನೆಗೆ 1-2 ಸಾಲು ಬರೀತಿದ್ದಂಗೆ ಒಪ್ಕೊಂಡ. ಇಂಥ ಹಾಡುಗಳು ಮತ್ತೆ ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ, ದೇಹಕ್ಕೆ ಇಳಿದು ಬಿಡುತ್ತೆ. ಆ ಥರದ ಹಾಡನ್ನ ಬರೆಸಿರೋ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ. ಯಾಕಂದ್ರೆ ಈ ಒಂದು ಸಿಚುವೇಶನ್ ಮಾಡಿದಾಗ ನಮಗೆ ನಾವು 4 ಅಕ್ಷರ ಹುಟ್ಟೋದು. ಇನ್ನು ಬಿಟ್ರೆ ಜಡೇಶ್ ನಾನು ವಿಜಿ ತುಂಬಾ ರೇಗಿಸ್ತಾ ಇದ್ವಿ. ನೀನು ನಿಮ್ಮ ಅಪ್ಪನ ತುಂಬಾ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಈ ಹಾಡಲಾಗೋ ಥರನೇ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ನನ್ನ ತಂಗಿ ಇದ್ದಾಳೆ ಇಲ್ಲ. ಇವನನ್ನು ಮಲಗಿಸಿದ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡ್ಬಿಟ್ಟ ಜಡೇಶ್. ಮಾತಾಡ್ತಾ ನಾನು ವಿಜಿ ಕಾಲೇಜ್ ವಿಜಿ ನೀನ್ ಸರಿ ನಾನು ನಿಮ್ಮ ಅಪ್ಪನ ಎಬ್ಬಿಸ್ಬಿಟ್ಟು ನೀನು ನನ್ಗೊಂದು ತಮ್ಮ ತಂಗಿ ಬೇಕು ಅನ್ನೋ ಮಗ ನೀನು ಅಂತ ಅವನು ನನಗೆ ವಾಪಸ್ಸು ರೇಗಕ್ಕೆ
ಎಲ್ಲರದು ಮಾತಾಡ್ತಿರೋ ನಿಮ್ ಕತೆ ಇರೋದೇ ನಮ್ಮ ಅಪ್ಪನ ಕೇಳ್ಬಿಡ್ಕೊಳ್ಳೋ. ನಾನು 9ನೇ ಮಗು. ನಮ್ಮ ಅಪ್ಪನ ವಿಷಯ ಹೇಳಿದ್ರೆ ನಿಮ್ಮ ಅಪ್ಪ ಬೇರೆ ಏನ್ ಮಾಡ್ತಿದ್ರು ಅಂತ ಕೇಳ್ತಾರೆ ಜನ. ಅದಾದ್ಮೇಲೆ ನಾನೇನಾರ ಹಂಗೆ ಎಬ್ಸಿ ನಮ್ಮ ಅಪ್ಪನ ಕೇಳಿದ್ರೆ ನಂಗೆ ತಮ್ಮನ ತಂಗಿನೂ ಬೇಕು ಅಂತ ನಮ್ಮ ಮನೆ ಕಾಪಾಡ್ಕೊಡ್ತಿರೋರು. ಹಂಗಾಗಿ ಹೋಗಿ ಅಂಥದ್ದೇನೂ ಇಲ್ಲ. ಒಂದು ದಾಂಪತ್ಯದಲ್ಲಿ ತುಂಬಾ ಮಜವಾಗಿರೋದೇ ಮಕ್ಕಳ ಪಾಠ. ಅವು ಮಕ್ಕಳಾಗಿದ್ದು ಬೆಳೆದು ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗೋವರೆಗೆ ತಂದೆ ತಾಯಿ ಅಂದ್ರೆ ಏನು ಅನ್ನೋದು ಅವಕ್ಕೂ ಗೊತ್ತಿರಲ್ಲ. ಈ ಪ್ರೀತಿನೇ ನಮ್ಮ ದೇಶದ ಈ ರೇಂಜಿನ ಪಾಪ್ಯುಲಾರಿಟಿಗೆ ಕಾರಣ ಅಂತ ಹೇಳ್ತಾ ಈ ಹಾಡನ್ನ ಬಳಸಿದಂತಹ ಮಹನೀಯ ಗಣೇಶನ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನೀವು ಎಲ್ಲರೂ ಇದು ಸುಮಾರು ಜನ ದಂಪತಿಗಳಿದ್ರೆ ತರುಣನ್ ಪಾಪ ಹಾಡು ಬಿಡುಗಡೆ ಮಾಡಿದ್ದಾನೆ. ಮುಂದಿನ ಚಳಿಗಾಲ ಗೊತ್ತಾಗ್ತದೆ ನನಗೆ. ಸೋನಲ್ ನಿಮಗೂ ಶುಭಾಶಯ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ. ತಂಡದ ಸುಮಾರು ಜನ ಸದಸ್ಯರಿದ್ದೀರಿ. ಎಲ್ಲರನ್ನೂ ಈ ಲೈಟ್ ಕಣ್ಣಿಗೆ ಹೊಡಿತಿರ್ತಿದ್ರೆ ನಮಗೆ ನೋಡಕ್ಕಾಗ್ತಿಲ್ಲ. ಶ್ಯಾಮ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ. ಆನಂದ ಅಡಿ ಅವರಿಗೆ, ನಿರ್ಮಾಪಕರೇ ನಮಸ್ಕಾರ, ಥ್ಯಾಂಕ್ ಯು. ನಿಮ್ಮ ಮಗನಿಗೂ ಥ್ಯಾಂಕ್ ಯು. ರಚಿತಾ ಅವರೇ ಅದ್ಭುತವಾಗಿ ನಡೆಸಿದ್ದೀರಿ. ಹಾಡು ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೀರ್ಘ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಈ ಹಾಡನ್ನ ಒಂದು ನಿಲ್ಲಿಸಿಕೊಟ್ಟಲ್ಲಿ ಸಿನಿಮಾಗೆ ತುಂಬಾ ದೊಡ್ಡ ಪ್ಲಸ್ ಆಗಿತ್ತು. ಇವತ್ತು ಪ್ರಚಾರದ ಸಣ್ಣ ಸಣ್ಣ ತುಣುಕನ್ನ ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ತಂಡ ದುಡ್ಡು ಸುರಿಯೋದಲ್ಲದೆ ಶ್ರಮನೂ ಹಾಕಬೇಕು. ಇಷ್ಟೊಂದು ಮಾಧ್ಯಮದವರು ಸೇರಿದ್ದೀರಿ. ಒಂದು ಬ್ರಿಲಿಯಂಟ್ ಪ್ರಯತ್ನ. ಲ್ಯಾಂಡ್ ಲಾರ್ಡ್ ನಾನು ಸಣ್ಣ ಸಣ್ಣ ತುಣುಕುಗಳನ್ನು ನೋಡಿದ್ದೀನಿ ಗಣೇಶನ್ ಬಾಯಲ್ಲಿ, ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ. ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನನ್ನ ತುಂಬಾ ಹೃದಯದ ಹಾರೈಕೆ. ಆ ಜರ್ನಿ ಇಲ್ಲಿಂದ ಶುರು ಆಗಲಿ. ಮತ್ತೊಮ್ಮೆ ಮೊದಲೊಮ್ಮೆ ಇಡೀ ತಂಡಕ್ಕೆ ನನ್ನ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಲ್ಲೇ ಇರಬೇಕು, ಯಾಕಂದ್ರೆ ವಿಜಿ ಬೇಕು. ಈ ವಿಷಯ ಏನಂದ್ರೆ ಈಗ ಸಂಸಾರಸ್ಥರೇ ಇರೋದ್ರಿಂದ ನಮ್ಗೆ ಇಲ್ಲಿ ಕೆಲಸ ಇಲ್ಲ. ಹಾಗಾಗಿ ಬಹಳಷ್ಟು ಅನುಭವ ಇರುವಂತಹ ಯೋಗರಾಜ್ ಭಟ್ ಸರ್ ಈ ಸೆಷನ್ ಅನ್ನ ನಡೆಸ್ಕೊಬೇಕು ಅನ್ನೋದು ನನ್ನ ಆಸೆ. ಓವರ್ ಟು ಯು ಸರ್. ಬನ್ನಿ. ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದ್ರೆ ಈಗ ಇದ್ರಲ್ಲಿ ಯಾರು ಸೀನಿಯರ್ ಪ್ರೇಮ್ ಸಾಹೇಬ್ರೆ ಸರ್ ಈ ಸಂದರ್ಭ ಬಂದಿತ್ತ ಸರ್ ಬದುಕಲ್ಲಿ? ಇದು ಯಾರ್ಯಾರ ಜೀವನದಲ್ಲಿ ಯಾವಾಗ್ಲೂ ಒಂದ್ಸರಿ ಬಂದಿರ್ಬೋದು, ಬಟ್ ನನ್ನ ಜೀವನದಲ್ಲಿ ಯಾವಾಗ್ಲೂ ಬರ್ತಾ ಇದೆ. ಆಡೆಯೋ ಅಂಬತ್ ನೋಡ್ರಿ. ಅದೇ ಮಾಡ್ರೆ ನಾನು ಕೇಳ್ಬೇಕಂತಿದ್ದೆ, ಈ ಸಾಂಗು ನಿಂಗವ್ವನ ಅಥವಾ ನಿಂಗವ್ವನ ಎರಡು ಅಂದ್ಕೊಳ್ಳಿ. ನನಗೆ ಡೌಟ್ ಇದ್ದಿದ್ದ ಅದೇ. ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ, ತುಂಬಾ ಚೆನ್ನಾಗಿದೆ ಬಿಡ್ರೆ. ಮೇಡಮ್ ಅವ್ರಿಗೆ ಕೊಡಿ, ಪಾಪ ಹಾಡು ರಿಲೀಸ್ ಮಾಡಿ ಸುಮ್ಮನಾಗ್ಬಿಟ್ಟೆ ಥಂಡಿಗೆ. ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ಥರದ್ದೊಂದು ಸಂದರ್ಭ ಬಂದಿದ್ದೆ, ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು. ವಿಜಯ್ ಪ್ರಕಾಶ್ ಸರ್ ಈ ವೇದಿಕೆಗೆ ಸ್ವಾಗತ. ವಿಜಯ್ ಪ್ರಕಾಶ್ ಸರ್ ಒಂದೇ ಅಲ್ಲ ಸರ್, ಒಂದೇ ಮಗು ಅಲ್ವಾ? ಇನ್ನು ಎಂತ ತುಂಟಿ ಇರ್ಬೇಡ ನಿನ್ ಮಗಳು, ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡು ಪ್ರಕಾರ. ಅಷ್ಟು ಅನುಭವಿಸಿ ಆಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್. ಈ ಒಂದು ಸಂದರ್ಭ ತರುಣ ಅಲ್ಲ, ಅಲ್ಲಿ ಹಿಂಗ್ ಹೋಗ್ಬಿಡ ನನಗೆ. ರೀಸೆಂಟ್ ಅನುಭವ. ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ಥರನೇ ಇದೆ. ಇಲ್ಲ, ಆ ಥರದ್ದೇನಿಲ್ಲ. ನಮ್ಮ ಚಿಕ್ಕ ಮಗು ಅಲ್ಲ, ಚಿಕ್ಕ ಮಗು ಆಗಿದ್ರೆ ಕಾಟ ಜಾಸ್ತಿ ಇರುತ್ತೆ ವಿಜಯ್ ಮಾತಿಗೆ. ಏನಾರು ಹೇಳ್ಬೇಕು ನೀನೊಬ್ಬ ಗಂಡು ಮುತ್ತ ಇದೆ. ಅದೇ ಹೇಳಿದ್ರು ಸರ್, ಈ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ. ಇನ್ನು ಮಗು ಚಿಕ್ಕದು, ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ರಲ್ಲ. ಅದಕ್ಕೆ ಏನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೋಬೇಕಾಗಿದೆ ಈ ವಿಷಯನ. ಎಲ್ಲ ವಿಜಯ್ ಸರ್ ಹತ್ರ ಕೇಳ್ಕೋತೀನಿ. ಹೌದಾ? ಕೇಳೋ ಕರೆಕ್ಟ್ ಆಗಿ ಎರಡು ಮಾತು ಸರ್.
ಸೊ ಮೊದಲನೇದಾಗಿ ಐ ಥಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಅಂದ್ರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನ್ ಕಾಣುತ್ತೆ ಅದು. ಅಂದ್ರೆ ಒಂದು ಆರ್ಟಿಸ್ಟ್ ಆಗ್ಬೋದು, ವಿಜಯ್ ಸರ್, ರಚಿತಾ ಇಬ್ರು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ರಜನೀಶ್ ಅವ್ರದ್ದು ಮ್ಯೂಸಿಕ್ ಅಂಡ್ ಭಟ್ರದ್ದು ಲಿರಿಕ್ಸ್ ಪ್ಲಸ್ ಸರ್ದು ವಾಯ್ಸ್ ಅಂಡ್ ಸಿನಿಮಾಟೋಗ್ರಫಿ ಮೇಲೆಲ್ಲ ಕೇಳ್ತಾರೆ ಯಾರು ಮಾಡಿರೋದು ಅಂತ, ಸ್ವಾಮಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ. ಇದು ಇದು ತುಂಬಾ ತಿನ್ ಲೈನ್ ಅದು. ಇದನ್ನ ಚೂರು ಜಾಸ್ತಿ ಏನಾದ್ರು ಅಂದ್ರೆ ಭಟ್ರು ಯಾವಾಗ ಹೇಳ್ತಾ ಇದ್ರು ಅಂದ್ರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲ್ಲ ಹಂಗೆ ಅಂತ. ಬಟ್ ಹೇಳುದಲ್ಲ, ಐ ಥಿಂಕ್ ಪ್ರೊಡ್ಯೂಸರ್ ಹೇಳಿದ್ರು ಕೊಡ್ರು ತುಂಬಾ ಬುದ್ಧಿವಂತರು ಅಂತ. ಬಹಳ ತುಂಬಾ ಸ್ಮಾರ್ಟ್ ಆಗಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಅದೊಂದು ಚೂರು ಏನು ಅನ್ಸ್ದೇನೆ ತುಂಬಾ ಇನ್ನೊಂದು 4 ಸತಿ ನೋಡ್ಬೋದು ಅದನ್ನ. ಅಂದ್ರೆ ಇವನ್ ಮಕ್ಕಳನ್ನ ಕೂರ್ಸ್ಕೊಂಡು ತೋರ್ಸೋಂತ ಒಂದು ಅಂದ್ರೆ ಈ ತರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ಸ್ತು. ಅದ್ಭುತವಾಗಿದೆ. ಅಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟ ಸಾಂಗ್ ಪ್ರೀತಿ ಯಾವ್ದು ಕೊಟ್ಟ ಅಂತ ಬರುತ್ತಲ್ಲ, ಅದೊಂದು ಫೀಲ್ ಅನ್ಸ್ತು ನನಗೆ. ಎಸ್ಪೆಷಲಿ ಲೈನ್ಸ್ ಬರ್ತದ್ದು ರೊಟ್ಟಿ ಮತ್ತೆ ಊಟ ಅಂತೆಲ್ಲ, ಆ ತರದೊಂದು ಫೀಲ್ ಸಿಕ್ತು. ಐ ಥಿಂಕ್ ತುಂಬಾ ದಿನಗಳಾದ್ಮೇಲೆ ನೋಡೋದಂತ ಸಾಂಗ್. ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ. ಡೆಫಿನೆಟ್ಲಿ ಆ ಬ್ಲಾಕ್ ಬಸ್ಟರ್ ಇದು. ಆಲ್ ದಿ ಬೆಸ್ಟ್ ಸರ್ ಅಂಡ್ ಕಂಗ್ರಾಚುಲೇಷನ್. ಹೀಗೆ ಹೇಳ್ಬಿಡ್ತೀನಿ. ಸೂಪರ್ ಜಯೇಶ್, ಸೂಪರ್. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ, ಎಲ್ಲ ಗಣ್ಯರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯೋಗರಾಜ್ ಭಟ್ ಸರ್ ಅಂದ್ರೆ ಒಂದು ನಾಟಿನೆಸ್ ಇರುತ್ತೆ, ಅದೆಲ್ಲ ಕರೆಕ್ಟ್ ಅದ್ಭುತವಾಗಿದೆ. ಆ ನಾಟಿನೆಸ್ ಡೆಫಿನೆಟ್ಲಿ ಇದೆ. ಬಟ್ ಅದಕ್ಕೂ ಮೀರಿದ್ದ ಒಂದು ಪ್ಯೂರಿಟಿ ಐ ಥಿಂಕ್ ಬಿಕಾಸ್ ಆಫ್ ವಿಜಯ್ ಸರ್ ಅಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ರಚಿತಾ ಅವ್ರಿಗೆ ಹೇಳ್ತಾ ಇದ್ದೆ, ಅಂದ್ರೆ ಈ ವಯಸ್ಸಿನ ಒಂದು ಮೆಚುರಿಟಿ ಇಟ್ಕೊಂಡು ಒಂದು ಪರ್ಫಾರ್ಮ್ ಮಾಡೋದಿರ್ಬೋದು, ಅಥವಾ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಗೊತ್ತಾಗದಲ್ಲೇ ರೀತಿ ಒಂದು ಪ್ಯೂರಿಟಿ ಲೆವೆಲ್ ತೋರಿಸೋದು ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಫ್ರೇಮ್ಸ್ ಅಂತೂ ಸ್ವಾಮಿ ಸರ್ ಪೇಂಟ್ ಎಲ್ಲಿದ್ದೀರಾ ಗೊತ್ತಿಲ್ಲ, ಪೇಂಟಿಂಗ್ ತರ ಇದೆ ಪ್ರತಿ ಫ್ರೇಮ್. ರಚಿತಾ ಅವರು ಮತ್ತೆ ವಿಜಯ್ ಸರ್ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಅದಕ್ಕಿಂತ ಮುದ್ದಾಗಿ ಫ್ರೇಮ್ಸ್ ಇದೆ. ಕಣ್ಣು ನಿಮ್ ಫ್ರೇಮ್ಗಳ ಮೇಲೆ ಹೋಗ್ತಾ ಇತ್ತು ನನಗೆ. ಅಂಡ್ ಯೋಗರಾಜ್ ಭಟ್ ಸರ್ ಅಂಡ್ ವಿಜಯ್ ಪ್ರಕಾಶ್ ಸರ್ ಅಂಡ್ ಅಜನೀಶ್ ಸರ್, ನಿಮ್ದೊಂಥರ ಅಂತ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅದನ್ನ ಡಿನೈ ಮಾಡಕ್ ಸಾಧ್ಯನೇ ಇಲ್ಲ. ಇಟ್ ಇಸ್ ಆಲ್ರೆಡಿ ಅ ಬ್ಲಾಕ್ ಬಸ್ಟರ್. ಜಡೇಶ್ ಸರ್, ನಿಮ್ಮ ಸಿನಾಪ್ಸಿಸ್ ಕೇಳಿದೀನಿ ನಾನು, ಅದ್ಭುತವಾದ ಕತೆ. ನಿಮ್ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಂಡಿದೀರಾ, ಐ ಹ್ಯಾವ್ ಟು ಸೇ. ಅಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದ್ರೆ ಒಂದು ಒಳ್ಳೆ ಸಕ್ಸಸ್ ಏನ್ ಸಿಗುತ್ತೆ ಅಂತಾರೆ ಅದು ನಮ್ ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಮ ತಂಡದಲ್ಲಿರುವಂತ ಎನರ್ಜಿ ಅದ್ಭುತವಾಗಿದೆ. ದಿಸ್ ಇಸ್ ಅ ಶಾರ್ಟ್ ಅಂಡ್ ಐ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆದಾಗಲಿ. ಇನ್ನ ಕಳೆದ ವರ್ಷ ತಾನೇ ಜೋಡಿಯಾಗಿ ಈಗ 2ನೇ ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು ಆಮೇಲೆ ಮಾತಾಡ್ತೀನಿ ಅಂದ. ಇವಾಗ ಹಿಡ್ಕತ್ತಾನೆ ವಿಜಯ್ ಬಂದು. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದೊಂದ್ ಕಡೆ, ನನ್ನ ಒಡನಾಟ ನಿಮ್ ಜೊತೆ ಜಾಸ್ತಿ ಇದೆ. ಎಲ್ಲ ಸಾಂಗ್ಗಳು ಬರ್ಸಿದ್ವಿ ಅವಾಗಿಂದ. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗ್ ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ತರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು ಅಥವಾ ಅಲ್ಲಾಡ್ಸು ಎಲ್ಲ ಆತದೆ. ಮಧ್ಯಾಹ್ನ ಆದ್ರೂ ಅದೇ ತರ ವಾತಾವರಣ ಇಟ್ಟಿದ್ರಿ. ಯಾವ್ದು ನಾವು ಕಣ್ಣು ಹೊಡೆಯಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀವು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡು ಬರೀತಿದ್ರಿ. ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನ್ ಹೇಳಿ ಸರ್ ಫಸ್ಟ್? ನಮ್ದು ಬಿಡಿ. ಈ ಸಾಂಗ್ ಬರೀಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ? ಇದು ಜಡೇಶನ್ ಕಳ್ಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನ್ಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು? ಭಟ್ರು ಬರೆಯೋದು ಹಿಂಗೆ. ಇದಾಗಿ ತೋರಿಸ್ಬಿಡೋದು ಸೆನ್ಸರ್ ಪ್ರಾಬ್ಲಮ್. ಅದೇ ಭಟ್ರು ಹಿಂಗೆ. ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳಿಸಿರೋ ಸಾಂಗ್ ಹೇಳಿ. ಇಲ್ಲ, ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಯ್. ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತ ಒಂದು ಮಟೀರಿಯಲ್ ಹೇಳೋ ವಿಜಯ್ ಅಂದಾಗ, ಸರ್ ನಮ್ಮವು ನಿಮ್ಮವೇ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ. ಯಾವ್ದೋ ಒಂದು ಬಿಡು ಅಂದೆ. ವಿಜಯ್ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತೇವೆ ಸರ್. ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗ್ಲೇನೆ, ನಾನ್ ಲೋಫರ್ ಅಂದ್ರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೆದಾಗಿ ಮಗಳೇ ಅಂತ. ಅಂದ್ರೆ ಆ ವಿಜಯ್ ಸಹವಾಸ್ತದೆ ಅಥವಾ ನನ್ನ ವಿಜಯ್, ದುನಿಯಾ ಸೂರಿ, ಗಣಪ, ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೇನೆಲ್ಲ ನೋಡ್ಕೊಂಡ್ ಬಂದು ನಮಗೆ
ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದು ಜನರೇಷನ್ ಸಿಂಕ್ ಆಗಿಲ್ಲ ಬಿಗ್ನಿಗದೆ. ಈ ನನ್ನ ಮಕ್ಕಳು ಏನ್ ಮಾಡ್ತಾರೆ, ಒಂದ್ ಮಗು ಇದೆ ಅಂತ ಹೇಳ್ದಾಗ ಅವನು, ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರ್ಲಿಲ್ಲ ರೇವಿಜಿಗೆ. ನಿನ್ ಪುತ್ರಿನೇ ಅಲ್ವಾ ಮಾಡಿರೋದು? ತಡಿ ಮಟೀರಿಯಲ್ ಅಂತ ತೆಗೆದೆ. ಈಗ ನಮ್ಮ ಬದುಕಿನ ಏನಾದ್ರು ತೆಗೆದಿರ್ತಾರೆ, ನಾವು ಕೇಳಕ್ಕಾಗಲ್ಲ ನೀನು. ಆ ತರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದ್ರೆ ಅಲ್ಲಿ ಕ್ಲೀನ್ ಆಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನೋಡಿದಂತ ಒಂದು ತುಂಬಾ ಅನ್ಅವಾಯ್ಡಬಲ್ ಸಿಚುವೇಶನ್ಸ್ ಅನ್ನ ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬಾ ಎದೆ ತಕ್ಕಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ ಸಿನಿಮಾ. ಆಮೇಲೆ ಫ್ಯಾಮಿಲಿ ಕ್ರೌಡ್ ನಾವು ಎಳಿಬೇಕು ಅಂದ್ರೆ ಅದಕ್ಕೆ ಸರಿಯಾದಂತದ್ದೊಂದು ತುಂಬಾ ಕ್ಯೂಟ್ ಆದ್ದು, ತುಂಬಾ ಡಿಗ್ನಿಫೈಡ್ ಆದ ಒಂದು ಪೋಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅವ್ನು, ಸರಿ ಇಲ್ಲ ಅವ್ನು ಜಡೇಶ. ಅದನ್ನೆಲ್ಲ ಯೋಚನೆ ಮಾಡಿ ವಿಜಯ ಸಾಮಾನ್ಯ ಅಟ್ಟದಲ್ಲಿ ತಯಾರಾದದ್ದು ಇವೆಲ್ಲ ಇತ್ತು. ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ. ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯನ. ಹೋಲಿ ಬಿಡಿ, ಮೇನ್ ಮ್ಯಾಟರ್ ಬಿಟ್ಟು ಇದೆಲ್ಲ ಹೇಳಿದ್ರಿ. ಆದ್ರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಗಣೇಶ್ ನಿರ್ದೇಶಕರು ಹೌದು, ಬಟ್ ಇದು ಯಾವಾಗಲೂ ನನ್ನ ಸಿನಿಮಾ ತರ ಅನಿಸ್ತಾ ಇರುತ್ತೆ. ನನಗೆ ಅಷ್ಟು ಹತ್ರ ನನ್ ಗಣೇಶ್ ಇದು ಯಾವಾಗಲೂ. ನಾನು ಯಾವಾಗ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಗಣೇಶ್ ಆಫೀಸ್ ನಮ್ಮ ಆಫೀಸ್ ಒಂದ್ ರೋಡ್ ಆ ಕಡೆ ಈ ಕಡೆ. ಸೊ ಹಲವಾರು ಡಿಸ್ಕಷನ್ಗಳು ಇದೆಲ್ಲದ್ರ ಬಗ್ಗೆನೂ ತುಂಬಾ ಶೇರ್ ಮಾಡಿ ಇದು ನಮ್ದೇ ಸಿನಿಮಾ ಅನ್ನೋ ತರದ ಒಂದು ಫೀಲಿಂಗ್ ನನ್ಗೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಕಾನ್ಫಿಡೆನ್ಸ್ ಈ ಸಿನಿಮಾ ಮೇಲೆ. ವಿಜಿ ಇಲ್ಲಿವರೆಗೂ ಎಲ್ಲಾ ತರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಇದು ತುಂಬಾ ಚಾಲೆಂಜಿಂಗ್ ರೋಲ್ ವಿಜಯ್ ಅವರಿಗೆ. ಅಂಡ್ ವಿಜಯ್ ಓಕೆ ಲಾಸ್ಟ್ ಒಂದ್ 2-3 ಸಿನಿಮಾ ಹುಡುಗರಿಗೆ ಎಲ್ಲ ಪಡ್ಡೆ ಐಕ್ಳಿಗೆಲ್ಲ ಫುಲ್ ಹಂಗೆ ಹಿಂಗ್ ಬಲೆ ಹಾಕಿ ಹಿಡಿದು ಹಿಂಗ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಪಕ್ಕ ಫ್ಯಾಮಿಲಿ ಆಡಿಯನ್ಸ್, ವಿಜಯ್ ಫಸ್ಟ್ ಡೇ ಬರೋ ತರದ ಒಂದು ಸಿನಿಮಾ ಇದು. ಅಂಡ್ ಅದನ್ನ ತುಂಬಾ ಧೈರ್ಯವಾಗಿ ನಾನು ಹೇಳ್ತೀನಿ. ಅಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್. ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಆಗಂದ್ರು ಲೇಟ್ ಆಗಿ ಕೊಟ್ಟು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ. ನಾನು ಇದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳದ್ದು ತಪ್ಪಿಲ್ಲ ಸರ್ ಲೇಟ್ ಆಗಿ ಕೊಡೋದು. ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು. ನಾವು ಟ್ಯೂನ್ ಓಕೆ ಮಾಡಲ್ಲ, ಇದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್. ಫಾಲ್ಟು ನಮ್ದಿರುತ್ತೆ, ಆನಂದ ಪಟ್ಬಿಟ್ಟ ನಮ್ದಿರುತ್ತೆ. ಅವ್ರೊಂದು ಸಿಂಗರ್ ಹಾಕ್ಸಿದ್ರೆ ಸರ್ ಇದು ಓಕೆ ವಾಯ್ಸ್ ಒಂಚೂರು ಏನಾದ್ರು ಬೇರೆ ಹೌದಾ ಸರ್. ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟ್. ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ ಗಳಿದ್ದಾಗಲೂ ಅದ್ಭುತವಾದಂತ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬಾ ಹಿಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದು ಬಟರ್ ಕಾಂಬಿನೇಷನ್. ಬೆಳಿಗ್ಗೆ ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಸಾಕ್ಷಿ ನಾನೇ ಆಡಿಸಿದ್ದು ಸರ್. ದಯವಿಟ್ಟು ಕ್ಷಮಿಸಿ, ಇದ್ರ ಬಗ್ಗೆ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್. ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ನಾನು ಮರೆಯೋದಿಲ್ಲ ಇದನ್ನ. ಯಾವ ಫಂಕ್ಷನ್ ಹೋದ್ರು ಅಜ್ಜು ಸರ್ ಲೇಟ್ ಆಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ಕೇಳಿ ಯಾರಾದ್ರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಅವನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂತ ವೇದಿಕೆ ಬೇರೆ ಹತ್ತಿದ್ದಾನೆ. ಇಷ್ಟೊಂದು ಜನ ದಂಪತಿಗಳಿದೀವಿ, ವಿಜಯ್ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಯ್ ನೋಡ್ಬರು ಬಿದ್ದು ಬಾಯ್ಬಿಡು. 1.5 ವರ್ಷದಿಂದ ನಾನು ತರುಣಿಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟಲ್ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಡ್ಬಿಡು, ಇವು ಜ್ವರಗಳು ಮತ್ತೊಂದು ಇದೆಲ್ಲದಕ್ಕೂ ಮದ್ದದೆ. ನೀನ್ ತುಂಬಾ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗ್ಬಿಡ್ತಾವ. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದ್ದಾನೆ. ಇದನ್ನ ನಾನು ಹೇಳಿದ್ದೇನೆ ಕರೆಕ್ಟ್ ಆಗಿ. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ.
ಒಪ್ಕೊಂಡಂತ ಹುಡುಗಿ ಮತ್ತೆ ಈ ದಂಪತಿಗಳು ಸುಮಾರು ಜನ ಮದುವೆಗೆ ಬಂದಿಲ್ಲ, ಎಲ್ಲ ಶುಭಾಶಯ ಕಣ. ಇದೇ ತರ ನಾನು ಅಜ್ಜುಗೂ ಹೇಳ್ತೀನಿ, ಅಜ್ಜು ವೇದಿಕೆ ಹಾಕ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರ್ ಅಂತ ಮಾರ್ಕೆಟಿಂಗ್ ಮಾಡ್ಬೇಡ, ಯಾವ್ದಾನ ಕಟ್ಕೊಂಡ್ಬಿಡುಗರು. ಇಲ್ಲಿ ಸೇಮ್ ಡೈಲಾಗ್, ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕ್ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ, ಈ ಹಾಡಿನಾಗಾದ್ರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಆಗೋದು. ಓಕೆ, ಇಂಟ್ರೋಲ್ ಆದ್ಮೇಲೆ ಮತ್ತೆ ನಮ್ಮ ಸೆಕೆಂಡ್ ಹಾಫ್ ಸಾಂಗ್ ಬಗ್ಗೆ ಅಂತ ಬಂದಾಗ, ಅಂಡ್ ಅಗೇನ್ ವಿಜಯ್ ಅಂಡ್ ರಚಿತಾ ಅವ್ರ ಕಾಂಬಿನೇಷನ್, ಐ ಥಿಂಕ್ ನನಗೆ ಗೊತ್ತು ಕತೆ ಏನಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಇಡೀ ಆಡಿಯನ್ಸ್ ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಹೊಡಿತಾರೆ ಈ ಸಿನಿಮಾದಲ್ಲಿ. ಯಾಕಂತಂದ್ರೆ ಹೀರೋಗಳು, ಅದ್ರೂ ಮಾಸ್ ಹೀರೋಗಳು, ಒಂಚೂರು ವೈಟ್ ಗಡ್ಡ ಗಿಡ ಬಿಟ್ಟರು, ವೈಟ್ ಒಂಚೂರು ಹೇರ್ ಗಿರ್ ಮಾಡ್ಕೊಂಡ್ರೆ ಮಾಸ ಕಾಣಿಸ್ತಾ ಇರುತ್ತೆ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ಅದೇ ಹೀರೋಯಿನ್ಗಳಿಗೆ ಒಂಚೂರು ನಾವು ವೈಟ್ ಹಾಕಿದ್ರು ತುಂಬಾ ಭಯ ಇರುತ್ತೆ, ಏನಪ್ಪಾ ಹೆಂಗೆ ಅಂದ್ರೆ ರೇಂಜ್ ತರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು. ಅಂತದ್ದು ಇವತ್ತು ಅವ್ರು ಪೀಕ್ ಅಲ್ಲಿ ಇರ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಟಾಪ್ ಆಕ್ಟ್ರೆಸ್ ಆಗಿದ್ದಾಗ ಕೂಡ ನಾನು ಈ ತರ ಒಂದು ರೋಲ್ ಹಾಕೊಂಡಿರೋದಕ್ಕೆ ಡಬಲ್ ಗುಂಡಿಗೆ ಬೇಕು ಅನ್ಸುತ್ತೆ. ನೀವು ಧೈರ್ಯವಾಗಿರ್ಬೇಕಷ್ಟೇ. ಸೊ ಒಂದು ಅದ್ಭುತವಾದಂತ ಡೇಟ್ ಜನವರಿ 23 ಬರ್ತಾ ಇದೆ ಸಿನಿಮಾ. ಸೊ ಒಳ್ಳೇದಾಗ್ಲಿ ಸಿನಿಮಾಗೆ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಂಥ ಒಂದು ಹಾಡು, ಇಂಥ ಒಂದು ಲೊಕೇಶನ್ ಅಲ್ಲಿ, ಇಂಥ ಒಂದು ಡಿಸೆಂಬರ್ ಅಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಲ್ಲ, ಆಮೇಲೆ ಮಾಡ್ತೀನಿ ವಾದಗಳು, ಧನ್ಯವಾದಗಳು. ಇಷ್ಟು ಡೈಲಾಗ್ನ ಹೆಂಡತಿ ನೋಡ್ಕೊಂಡು ಹೇಳಿದ್ರು ಸರ್. ಚಳಿಗಾಲ ಅಂದ್ಬೇಕಾದ್ರೆ ಅವ್ರ ಕಡೆ ನೋಡಿದ್ರು. ಅಲ್ಲ, ದಂಪತಿಗಳು ಅಂತ ಕರೆಸಿದೀರಾ, ಅದರಲ್ಲೂ ಸೀನಿಯರ್ ದಂಪತಿಗಳು, ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕಲ್ವಾ? ಇವ್ರನ್ನ ಕರೆಸಿದ್ರಿ, ಒಂದ್ ಸುಮ್ನೆ ಸಪ್ಪೆ ಏನು ಮಾತಾಡಲಿಲ್ಲ, ನಮ್ ಕಂಟೆಂಟ್ ಸಿಗ್ಲಿಲ್ಲ, TRP ಸಿಗ್ಲಿಲ್ಲ ಅಂತ ಬೈಕೋಬಾರ್ದು. ಅದಕ್ಕೋಸ್ಕರ ಅಂಡ್ ಇಲ್ಲಿ ಬಂದಿರ್ತಕ್ಕಂಥ ನಾವೆಲ್ಲರೂ ಸಹ ಸೆಲೆಬ್ರಿಟೀಸು. ನಾವು ಲೈಫಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದೀವಿ. ಅದು ನಮ್ಗೆ ಯಾವ್ದು ಮ್ಯಾಟ್ರ್ ಆಗೋದು ಇಲ್ಲ. ನೆಕ್ಸ್ಟ್ ನಾವೇನ್ ಕೆಲಸ ಮಾಡ್ತೀವಿ, ಶ್ರದ್ಧೆಯಿಂದ ಅದನ್ನ ಮಾಡ್ತೀವಿ, ಜನಕ್ಕೆ ರೀಚ್ ಮಾಡಿಸೋದಲ್ಲ, ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಹೊರತು ಬೇರೆ ನಮ್ಗೆ ಯಾವ್ದು ಮುಖ್ಯ ಆಗಲ್ಲ. ಆದ್ರೆ ಈ ವೇದಿಕೆನಲ್ಲಿ ಈ ಒಂದು ಸಿನಿಮಾಯಿಂದ ಇಬ್ರು ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು, ಮತ್ತೊಂದು ನಮ್ಮ ನಿರ್ಮಾಪಕರು. ಕಾರಣ ಏನಂದ್ರೆ ಇವರಿಬ್ರು ಗೆದ್ರೆ ಜಡೇಶ್ ಅವರಿಂದ ಇನ್ನೊಂದು 20 ಕಥೆಗಳು ಬರೆಯುವಂತ ಒಂದು ಧೈರ್ಯ, ಹುಮ್ಮಸ್ಸು, ಕನ್ನಡ ಇಂಡಸ್ಟ್ರಿಯಲ್ ಸಿನಿಮಾ ಮಾಡಲೇಬೇಕು ಒಂದು ಛಲ ಮತ್ತಷ್ಟು ಉಟ್ಕೊಳ್ಳುತ್ತೆ. ಒಬ್ರು ನಿರ್ಮಾಪಕರು ಗೆದ್ರೆ 14 ವರ್ಷ ಆದ್ಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸರ್, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತರುಣ್ ಅವ್ರು 2 ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ, ಬಟ್ 14 ವರ್ಷ ಮಾಡ್ಬಿಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 4 ತಿಂಗಳಿಗೆ, 5 ತಿಂಗಳಿಗೆ ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್. ಈ ಸಾಂಗ್ ನೋಡಿದಾರೆ ತಾನೆ, ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು, ಪ್ರೊಡಕ್ಷನ್ ಬರ್ತಾ ಇರ್ಬೇಕು ನಿಮ್ಮಿಂದ. ಸೊ ಹಾಗಾಗಿ ಅವ್ರಿಗಿದ್ರೆ ಒಂದು 100 ಸಿನಿಮಾಗಳನ್ನ ಮಾಡ್ತಾರೆ. ಸೊ ಟೀಮ್ ಏನಿದೆ, ನನ್ನ ಒಂದು ಆಸೆ ಭಗವಂತನಲ್ಲಿ, ನನ್ನೊಂದು ಪ್ರಾರ್ಥನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ, ಈ ಸಿನಿಮಾ ದುಡ್ದವ್ರು ಎಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗ್ಲಿ, ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನನ್ನೊಂದು ಆಸೆ ಸರ್. ಸೊ ಅದಾದಷ್ಟು ಬೇಗ ನೆರವೇರಬೇಕು. ಇನ್ನು ತುಂಬಾ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಇಟ್ಕೊಂಡ್ರಂತ ನನ್ನ ಗೆಳೆಯ ವಿಜಯ್ ಇದ್ದಾನೆ, ವಿಜಯ್ ಕುಮಾರ್, ಸ್ಯಾಂಡಲ್ವುಡ್ ಸಲಗ. ಅವ್ನ ಧೈರ್ಯ ಸರ್, ಅವ್ನು ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ಸಿನಿಮಾ ಮಾಡ್ಲಿ, ಅವನ ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೋತಾನೆ ಹೊರತು ಅವನ ಜೊತೆಲಿರೋರ್ ಪಾತ್ರ ಯಾವತ್ತು ಹೈಲೈಟ್ ಇರ್ಬೇಕಂತಾನೆ ಅವನು ಇಷ್ಟಪಡುವಂತವನು. ಅವನ ಮನೆಯಲ್ಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಹೂಡುಬಿಟ್ಟಿದ್ವಿ. ನಾನು, ನಮ್ಮ ಅನಿಲ್, ಉದಯ್ ಮತ್ತೆ ನಮ್ಮ ರಂಗಾಯಣರಿಗೂ ಎಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅರ್ಜುನ್ ಜನ್ಯ ಅವ್ರನ್ನ ಕರ್ಸ್ಕೊಂಡು ಯಾವ್ದು ಸ್ಲಮ್ಮಿನ ಹುಡುಗರನ್ನ ಕರೆಸ್ತಾ ಇದ್ದ, ಕರ್ಸ್ಬಿಟ್ಟು ಅರ್ಜುನ್ ಹಾಡ್ ಹೇಳ್ತಾನೆ ನೋಡು ಅಂದ್ಬಿಟ್ಟು ಅರ್ಜುನ್ ಕಂಡ್ಬಿಡ್ತಾರೆ ಅವ್ರು. ಯಾರು ಹಿಂಗ್ ಆಡ್ತಾರೆ ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಅಂದ್ರೆ ಅವನ ಒಂದು ಎಲ್ಲರ ಜೊತೆ ಬೆಳೆಸ್ಬೇಕು ಅನ್ನೋದೊಂದು ಆ ತರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾನೆ. ನೋಡಿರ್ಬೋದು ಅವನೆಲ್ಲ ಸಿನಿಮಾಗಳಲ್ಲೂ ಸಹ ಹೊಸ ವಿಲನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ, ಹೊಸ ಕಾಮಿಡಿ ಆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ. ಆಮೇಲೆ ಅವನು ತುಂಬಾ ಮೆಚ್ಚುಗೆ ಆಗುವ ಗುಣ ಏನು ಅಂದ್ರೆ, ಸರ್ ಯಾರು ಎಲ್ಲೆಲ್ಲವರೆಗೂ ಬರ್ಬೋದು, ಆದ್ರೆ ಸಾವಿರವರೆಗೂ ಬರುವಂತ ಒಂದೇ ಗೆಳೆಯ ನಾನು ನೋಡೋದು ಅವನು ಸರ್.
ಅವನೊಂದಷ್ಟು ಸ್ನೇಹಿತರು ತೀರೋಗಿರುವಂತ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಹೆಣ ಇದ್ ಮಾಡಿ ಅದಕ್ಕೆ ಅಂತ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನ ಕೊಟ್ಟಂತವ್ರು. ಈ ಸಂದರ್ಭದಲ್ಲಿ ನಾನೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಡೇಶ್ ಅವ್ರು ಹೇಳ್ತಾ ಇದ್ರು, ನಾನು ಕತೆ ಹೇಳ್ಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಕಾರ್ ಹತ್ತಿಸ್ಕೊಂಡ, ಯಾವ್ದೋ ಸ್ಮಶಾನ ಕರ್ಕೊಂಡು ಹೋದ, ಅಲ್ಲವ್ರ ಫ್ರೆಂಡ್ ಸಂಸ್ಕಾರ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತಾನೆ. ಅಂದ್ರೆ ಅವನು ಮನುಷ್ಯರನ್ನ ಪ್ರೀತಿಸುವಂತ, ಸ್ನೇಹಿತರನ್ನ ಪ್ರೀತಿಸುವಂತ ಗುಣ ಅಷ್ಟು ದೊಡ್ಡದೊಂದು. ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ. ನಾನು ಅದನ್ನೇ ಅವನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ, ಅವ್ನ ಸಲಗ ಅಂದ್ರೆ ನಿಜವಾಗ್ಲೂ ಸಲಗ ಕೊಚ್ಚೆಯಲ್ಲಿ ಬಿದ್ದಿರ್ತಾನೆ. ಯಾರೋ ಒಬ್ರು ಈ ತರ ನಿಮ್ಮಂತವ್ರು, ಜಡೇಶ್ ಅಂತವ್ರು, ತರುಣ್ ಅಂತವ್ರು ಯಾರಾದ್ರೂ ಒಬ್ರು ಕಹಳೆ ಊತ್ತು ಅಂದ್ರೆ ಮೈ ಉದ್ರಕೊಂಡು ಎತ್ಕೊಂಡ್ ನಿಂತ್ಕೊಳ್ತಾರೆ. ಈ ನನ್ನ ಸಲಗ ನನ್ಗೆ ಆ ತರ ಕೆಪಾಸಿಟಿ ಇರುವಂತ ನನ್ ಗೆಳೆಯ. ಒಳ್ಳೇದಾಗ್ಲಿ ಮಗ, ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್. ಅಂಡ್ ರಚಿತಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಯಾಕೋ ತುಂಬಾ ಟ್ರೋಲ್ ಆಗ್ಬಿಡುತ್ತೆ ಅಂತ. ತುಂಬಾ ಅದ್ಭುತವಾಗಿ ಅಭಿನಯಿಸಿದೀರಾ ಆನ್ ಸ್ಕ್ರೀನ್. ನೀವು ಯಾವುದೇ ಗೆಟಪ್ ಆಗೋದು ಸಹ ಸೂಪರ್ ಆಗಿರ್ತೀರಾ. ಗೊತ್ತಿಲ್ಲ ದೇವರು ನಿಮ್ಗೆ ಕೊಟ್ಟಿರುವಂತ ಒಂದು ಶಕ್ತಿ. ತರುಣ್ ಹೇಳ್ದಾಗೆ ಹೆಣ್ಮಕ್ಳು ಯಾವತ್ತು ಮೇಕಪ್, ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರೆಸೆಂಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಏನು ಇಲ್ದಿರ ಪಾತ್ರ ಹೆಂಗ್ ಬರುತ್ತೆ ಅದನ್ನ ಹಾಗೆ ಸ್ವೀಕರಿಸಿ ಮಾಡುವಂಥದ್ದು. ರೀಸೆಂಟ್ ಆಗಿ ನಾನು ಕೂಲಿ ನಿಮ್ ಸಿನಿಮಾ ನೋಡಿದ್ದು, ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೊಂದು ಒಳ್ಳೆ ವೇದಿಕೆ. ನಿಮ್ಮ ಪಾತ್ರ ಬಂದಾಗೆಲ್ಲ ನಾನು ಬೈಕೋತಾ ಇದ್ದೆ ನಿಮ್ಮನ್ನ, ಇಲ್ಲೇ ಇಷ್ಟೊಂದು ಜನ ಇಷ್ಟೊಳ್ಳೆ ಇಟ್ಕೊಟ್ಟಿದ್ದಾರೆ, ಯಾಕೆ ಇಲ್ಲೋಗಿ ಅರ್ಧವರೆಗೂ ಒಂದು ಕ್ಲೋಸ್ ಅಪ್ ಬರುತ್ತೆ, ಮುಖಾಲವ್ರಿಗೆ ಒಂದು ವೈಡ್ ಶಾಟ್ ಬರುತ್ತೆ ಅಂತ. ಬಟ್ ಅಂಟಿಲ್ ಆಗಿ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಪರ್ಫಾರ್ಮ್ ಮಾಡಿದ್ರಿ, ಇಟ್ಸ್ ಅಮೇಸಿಂಗ್, ರಿಯಲಿ ಅಮೇಸಿಂಗ್, ಸೂಪರ್. ಸೊ ಹಾಗಾಗಿ ನೀವಿದ್ದೀರಾ, ಎಲ್ಲರೂ ಇದ್ದಾರೆ, ಎಂಟೈರ್ ಟೀಮ್, ಒಳ್ಳೆ ಟೀಮ್ ಇದೆ. ಅಂಡ್ ಅಜನೀಶ್ ಸರ್ ನಮ್ಮ ತರುಣ್ ಅವ್ರು ಹೇಳ್ದಾಗ ಇವತ್ತಿನ ಹೀರೋ ನೀವು. ಆಕ್ಚುಲಿ ನೀವು ಜಾಸ್ತಿ ಮಾತಾಡಬೇಕು, ನೀವು ಒಂದೇ ಒಂದು ಮಾತಾಡಿ ಕೂತ್ಕೊಂಡ್ಬಿಟ್ರಿ ಅಲ್ಲಿ. ಇವತ್ತೇನಿದೆ ಟ್ರೆಂಡ್ ಎಲ್ಲ ನಿಮ್ ಟ್ರೆಂಡ್ ಅದು ಸೂಪರ್ ಆಗಿ ನಡೀತಾ ಇದೆ. ಅಷ್ಟು ಚೆನ್ನಾಗಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ನಾನು ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ರೆ ಯಾವಾಗ್ಲೂ ನಾವು ಹಾಡು ಕೇಳ್ಬೇಕಂದ್ರೆ ಫಸ್ಟ್ ಚಾಯ್ಸ್ ನಿಮ್ದೇ ಬರ್ತಾ ಇರ್ತದೆ. ಯಾವುದೇ ಹಾಕಿದ್ರು ಸರ್, ಬ್ರಹ್ಮಕಲ್ ವಿಷಯ ಇರ್ಬೋದು, ಕಾಂತಾರ ಸಿನಿಮಾದಿರ್ಬೋದು, ಬೇರೆ ಹಾಡುಗಳಿರ್ಬೋದು, ಮರಳಿ ಮನಸ್ಸಾಗಿದೆ ಇರ್ಬೋದು. ನಾನು ಜಡೇಶ್ ಯಾವಾಗೂ ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ನನ್ನ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಅದೇ ತರ ಒಂದು ಹಾಡು ಬೇಕು, ನಮ್ಗೆ ಏನಾದ್ರು ಇದು ಮಾಡಿಸಿ ಅಂತೇಳಿ ಅಂತ ಅದ್ಭುತವಾದಂತ ಹಾಡನ್ನ ಕೊಟ್ಟಂತವ್ರು ನೀವು. ಸೊ ಬಂದಿರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗ್ಲಿ. ವಿಜಯ್ ಪ್ರಕಾಶ್ ಸರ್, ನಿಮ್ಮ ವಾಯ್ಸ್ ಒಂಥರ ನಮ್ಗೆ ಹಳೆ ಕಾಲದಲ್ಲಿ ಕಿಶೋರ್ ಅವ್ರದ್ದು ಬಿಟ್ರೆ, ರಫಿ ಅವ್ರದ್ದು ಬಿಟ್ರೆ ಬೇರೆ ಯಾವ್ದು ಸಾಂಗ್ ಅಂತ ನಾವು ವಾಯ್ಸ್ ಯಾರ್ದು ಅಂತ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆ ಇವತ್ತಿನ ಟ್ರೆಂಡ್ ಅಲ್ಲಿ ನೀವು ಆ ರೀತಿಯಾಗಿ ನಮ್ಮನ್ನೆಲ್ಲ ಆವರಿಸ್ಕೊಂಡಿದ್ದೀರಾ. ಅಂಡ್ ಬಿಟ್ರೆ ಅದ್ಭುತವಾದಂತ ಹಾಡನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ಬಂದಿರ್ತಕ್ಕಂಥ ಎಲ್ರಿಗೂ ಸಹ ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಲ್ಲೇ ಇರಬೇಕು. ನಮ್ಮ ಸಂಪ್ರದಾಯದ ಪ್ರಕಾರ ದಂಪತಿಗಳು ಬಂದಿರೋದ್ರಿಂದಾಗಿ ಮುತ್ತೈದೆಯರಿಗೆ ಅವಾಗ್ಲೂ ನಾವು ಬಾಗಿನವನ್ನ ಕೊಡ್ತೀವಿ. ಹಾಗಾಗಿ ನಮ್ಮ ವಿಜಯ್ ಕುಮಾರ್ ಸರ್, ರಚಿತಾ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೋನಲ್ ಅವರು, ಈ ಸಿನಿಮಾದ ಅಪ್ಡೇಟ್ಸ್ ಆಕ್ಚುಲಿ ನಾನು ರಿಲೀಜಿಯಸ್ಲಿ ಫಾಲೋ ಮಾಡ್ತಾನೆ ಇದ್ದೀನಿ ಮೊದಲಿಂದ. ಬೀಟ್ ರಚೂಸ್ ಬರ್ತ್ಡೇ ಟೀಸರ್ ಅಂಡ್ ಈ ಸಾಂಗ್ ಟೀಸರ್ ಆಗಿರ್ಲಿ, ಅಂಡ್ ಒಂದೊಂದು ಅಪ್ಡೇಟು ಅಷ್ಟೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಇದೆ. ವಿಜಯ್ ಸರ್, ನಿಮ್ಗೆ ಎವ್ರಿ ಟೈಮ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಒಂಥರ ಥ್ರೂಔಟ್ ದ ಸಿನಿಮಾ ತುಂಬಾ ಎಂಜಾಯ್ ಮಾಡ್ತೀವಿ ಸರ್. ಬಟ್ ದಿಸ್ ಟೈಮ್ ಈ ಫಾದರ್ ಡಾಟರ್ ಡ್ಯೂನ ನೋಡಕ್ ತುಂಬಾ ವೇಟ್ ಮಾಡ್ತಾ ಇದೀವಿ. ವಿ ವೆರಿ ಎಕ್ಸೈಟೆಡ್ ಟು ಸಿ ಯು ಬೋತ್. ಅಂಡ್ ಆಸ್ ಎವ್ರಿಬಡಿ ಸೆಡ್, Rachu, it really takes guts to do this character. It's not easy. ಯಾವ ಹೀರೋಯಿನ್ಗೂ ಈ ಕ್ಯಾರೆಕ್ಟರ್ ಮಾಡಕ್ ನಿಜವಾಗ್ಲೂ ಈಸಿ ಇಲ್ಲ. ಅಂಡ್ ಯು ಕ್ಯಾರಿಡ್ ಇಟ್ ಸೋ ಬ್ಯೂಟಿಫುಲಿ, ಸೋ ಗ್ರೇಸ್ಫುಲಿ. I've always been your fan, and from now it's doubling the fan I am of you. Also, ರಚುನ ಇವತ್ತವರೆಗೂ ತುಂಬಾ ಈ ಕ್ಯೂಟ್ ರಚುನ ನೋಡಿದೀವಿ. ಐ ಥಿಂಕ್ ಇದರಲ್ಲಿ ವಿಲ್ ಆಲ್ಸೋ ಸಿ ಅ ರಗಡ್ ರಚು ಅಲ್ವಾ? Wishing the whole team all the best. Allah, congratulations. I'm sure it's sure shot. It's a blockbuster for sure. Thank you so much, Sonal avare. Yes, ದಯವಿಟ್ಟು ವಿಜಯ್ ಕುಮಾರ್ ಸರ್, ನಮ್ಮ ಬಾಗಿನ ರೆಡಿ ಇದೆಯಲ್ಲ, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸ್ಯಾಂಡಲ್ವುಡ್ ನ ಸರ್ ವಿಜಯ್ ಕುಮಾರ್ ಸರ್. ಅದೇ ರೀತಿಯಾಗಿ ನಮ್ಮ ಲೇಡಿ ಸೂಪರ್ ಸ್ಟಾರ್ ನಮ್ಮೆಲ್ಲರ ಪ್ರೀತಿಯ ರಚಿತಾ ರಾಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಬಾಗಿನವನ್ನ ನೀಡೋದ್ರ ಮೂಲಕ ದಂಪತಿಗಳಿಗೆ ಗೌರವಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ.
ಅಯ್ಯ ಒಂದೊಳ್ಳೆ ಹಾಡು ಹೇಳಿದ್ರು ಬಟ್ ಕಾಪಿ ರೈಟ್ ಬರುತ್ತೆ ಅಂತ. ನಿಂಗವಾಯ ಮ್ಯೂಸಿಕ್ ಹಾಕಿ ಪ್ಲೀಸ್. ಓಕೆ, ಈಗ ಮ್ಯೂಸಿಕ್ ದಯವಿಟ್ಟು ಭೂಷಣ್ ಮಾಸ್ಟರ್ ದಂಪತಿಗೆ. ಓಕೆ, ಬೇಡ ಸಾಂಗ್ ಬೇಡವಂತೆ. ಈಗ ನಮ್ಮ ನಿರ್ದೇಶಕರಾಗಿರುವಂತಹ ಜಡೇಶ್ ಕೆ ಹಂಪಿ ಸರ್ ಅವರ ಜೊತೆಗೆ ಧರ್ಮಬಂಧಿಗೆ ಬಾಗಿನವರ ಕೊಟ್ಟು ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅದೇ ರೀತಿಯಾಗಿ ನಮ್ಮ ಹೇಮಂತ್ ಅವರ ಧರ್ಮಪತ್ನಿ, ನಮ್ಮ ನಿರ್ಮಾಪಕರ ಧರ್ಮಪತ್ನಿ ಸೀರಿಯಲ್ ಸಿಕ್ಕಿರೋದು ನಮಗಿಲ್ವೇ? ಜಡೇಶ್ ಅವರೇ, ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಸರ್, ದಯವಿಟ್ಟು ಸೀರೆ ಮಾತ್ರ ಮಿಸ್ ಮಾಡ್ಬಿಡಿ, ಮನೆ ಬಯಸ್ಕೊಳ್ತೇನೆ. ಏನಿವೆ ಸಾಕು, ತುಂಬಾ ಅದ್ಭುತವಾಗಿ ಬಂದಿದೆ. ಅದು ವಿಜಯ್ ಸರ್ ಮತ್ತೆ ನಮ್ಮ ರಚಿತಾ ಅವರು ಇಬ್ರು ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಸರ್ ನಮ್ಮ ಆಸ್ತಿ. ಅಜರೀಶ್ ಅವರು ನಾನು ನಿಮ್ಮ ಫ್ಯಾನ್. ಗಂಧದ ಗುಡಿ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಿಗೂ ನಾನು ಅಭಿಮಾನಿ. ನಿಮ್ಮ ಮ್ಯೂಸಿಕ್ ಆಗಲಿ, ಪ್ಯಾಷನ್ ಆಗಲಿ, ಇಂಟೆನ್ಸಿಟಿ ಆಗಲಿ, ನಿಮ್ಮ ಕೆಲಸದಲ್ಲಿ ತುಂಬಾ ಶ್ರದ್ಧೆ ಇದೆ. ನಿಮ್ಮಂತ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಮ್ಮ ಸಿನಿಮಾಗಳು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಹೋಗ್ತಾ ಇದೆ. ಅಥವಾ ನಮ್ಮ ಡಿಒಪಿ ಆಗ್ಬೋದು, ಕ್ವಾಲಿಟಿ ತುಂಬಾ ಅದ್ಭುತವಾಗಿದೆ. ಎವ್ರಿ ಫ್ರೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಸರ್ ಲಿರಿಕ್ಸ್ ಬರೀತಾರೆ ಅಂತಂದ್ರೆ ಅದು ನಾವು ಹೇಳಂಗೇ ಇಲ್ಲ, ನಾವು ಮಾರ್ಕ್ಸ್ ಕೊಡಂಗೂ ಇಲ್ಲ. ನಾವು ಅವರ ಶಿಷ್ಯ, ಹಾಗಾಗಿ ನಾವು ಅವ್ರದ್ದು ಏನೋ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಅವಾಗಿಂದನು ಅವ್ರ ಹಾಡುಗಳನ್ನ ಕೇಳ್ತಾ, ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವ್ರು ನಾವು. ನಾನಾಗ್ಲಿ, ವಿಜಯ್ ಸರ್ ಆಗ್ಲಿ, ಅವರ ಗಲ್ಲಿಯಿಂದ ಬಂದವರು ಅಂತ ಹೇಳ್ಕೊಳಕ್ಕೆ ಯಾವಾಗ ಹೆಮ್ಮೆ ಆಗುತ್ತೆ ನಮ್ಗೆ, ಆ ಖುಷಿ ಇದೆ. ಅಂಡ್ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಯಾಕಂದ್ರೆ ಇನ್ನೇನು ವಿಷಯ ಇಲ್ಲ ಮಾತಾಡಕ್ಕೆ. ಪ್ರೇಮ್ ಅವರು ಮಾತಾಡೋರು ಕೆಚ್ ಬಿಸಾಕವ್ರೆ, ತರುಣ್ ಅವರು ಕೆಚ್ ಬಿಸಾಕವ್ರೆ. ಇನ್ನು ಒನ್ ಅಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೆ ತಿಂದು ನುಂಗಿ ನೀರು ಕುಡಿದ್ರು. ಇನ್ನು ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ. ಗುರುಗಳೇ ಎಲ್ಲಾ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದ್ರೆ ಶೋನ. ಅದ್ಭುತವಾಗಿದೆ ಹಾಡು, ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡ್ ಫಸ್ಟ್ ಡೇ ಫಸ್ಟ್ ಪೋಸ್ಟ್ ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ, ಸಲಗನ್ ಲುಕ್ ಇದೆಯಲ್ಲ, ಆ ಲುಕ್ ಅಲ್ಲಿ ಲ್ಯಾಂಡ್ ಲಾರ್ಡ್ದು ಗಂತ ಅವತ್ತೈತೆ ಹೇಳ್ತು. ಈ ಸಿನಿಮಾ 100%. ಅಂಡ್ ರಚಿತಾ ಅವರ
ಬರ್ಡೇ ಒಂದು ಟೀಸರ್ ಬಿಟ್ಟಿದ್ರು, ಎಕ್ಸ್ಟ್ರಾಡಿನರಿ ಟೀಸರ್ ಅದು. ಅವ್ರು ಬರೋದಾಗ್ಲಿ, ಆ ಲುಕ್ ಆಗ್ಲಿ, ಅಂಡ್ ಆ ಟ್ರೈನ್ ಇನ್ನೊಂದು ಟೀಸರ್ ಬಂತು. ಆ ಟೀಸರ್ ಒಂದು ಶಾರ್ಟ್ ಇದೆ, ವಿಜಯ್ ಸರ್ ಮೇಲ್ಗಡೆಯಿಂದ ಜಂಪ್ ಆಗಿ ಬಂದು ಆ ಎತ್ತಿನ ಗಾಡಿ ಮೇಲೆ ಬಿದ್ದು ಅಲ್ಲಿಂದ ಜಂಪ್ ಮಾಡಿ ಕೊಡ್ಲಿ ಹಿಡ್ಕೊಂಡು ರಪ್ ಅಂತ ಅವ್ನು ಹೊಡೆಯೋ ಶಾರ್ಟ್ ಇದೆ. ಅದೊಂದೇ ಶಾರ್ಟ್ ಸಿನಿಮಾ ಏನು ಅಂತ ಹೇಳ್ತೆ. ವಿಜುವಲಿ ಅಷ್ಟು ಇಂಟೆನ್ಸಿಟಿಯಿಂದ ಸಿನಿಮಾನ ಕಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಗೆಲ್ಲುತ್ತೆ. ನಿಮ್ ಒಳಗಡೆ ನೋಡಕ್ಕೆ ಸಾಧಾರಣ ಮನುಷ್ಯನ ತರ ಕಾಣ್ತೀರಾ ಜಡೇಶ್, ನೀವು ಯಾರ ಸಣ್ಣ ಹುಡುಗನ ತರ, ಮಗು ತರ ಕಾಣಿಸ್ತೀರಾ. ಅದ್ರ ಇಷ್ಟೊಂದು ಕ್ರೌರ್ಯ, ಇಷ್ಟೊಂದು ರೋಷ, ಆವೇಶ ಎಲ್ಲ ತುಂಬಿದೆ ಅಂತ ಗೊತ್ತಾಗಲ್ಲ. ಎಕ್ಸ್ಟ್ರಾಡಿನರಿ ಕ್ಲಿಕ್ ಮಾಡಿದ್ರೆ ವಿಜುವಲಿ ನೀವು ಸಿನಿಮಾನ, ಅಂಡ್ ಒಳ್ಳೇದಾಗುತ್ತೆ. ಸತ್ಯಪ್ರಕಾಶ್ ಸರ್, ತಲೆ ಕೆಡಿಸ್ಕೋಬಿಡಿ. ನಿಮ್ಮಂತ ಪ್ಯಾಷನೇಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ನಿಮ್ಮಂತ ಪ್ಯಾಷನೇಟ್ ಪ್ರೊಡ್ಯೂಸರ್ ನಿಲ್ಲಬೇಕು, ಗೆಲ್ಲಬೇಕು. ನಿಮ್ಮಂತವರಿಂದ ಇನ್ನೊಂದು 10 ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು. ಅಂಡ್ ಜೈ ಕರ್ನಾಟಕ ಮಾತೆ. ಫೆಬ್ರವರಿನಲ್ಲಿ ನಂದು ರೈಸ್ ಆಫ್ ಅಶೋಕ್ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿದ್ದೇನೆ. ಬೇರೆ ಮೀಡಿಯಾದ ಎಲ್ಲ ಗೆಳೆಯರು ಇಷ್ಟ ಸೇರಿದ್ದೀರಾ. ಅಂಡ್ ನನ್ನ ಸೆಲೆಬ್ರಿಟೀಸ್ ಆಗ್ಬೋದು ಅಥವಾ ಪ್ರೇಮ್ ಆಗ್ಬೋದು, ಅಂಡ್ ವಿಜಯ್ ಸರ್, ಅಂಡ್ ಇಷ್ಟು ಜನರ ಆಶೀರ್ವಾದ ಈ ಸಿನಿಮಾ ಮೇಲೆ ಇದೆ ಅಂತಂದ್ರೆ, ಇವರೆಲ್ಲರೂ ಇಲ್ಲಿ ಇದ್ದಾರೆ ಅಂತಂದ್ರೆ ಇದೆಷ್ಟು ದೊಡ್ಡ ಸಿನಿಮಾ ಅಂತ ಗೊತ್ತಾಗುತ್ತೆ. ಈ ಪಾಸಿಟಿವಿಟಿನೇ ಸಾಕು ಸಿನಿಮಾನ ಗೆಲ್ಸೋದಕ್ಕೆ. ಜನ ನೋಡ್ತಾರೆ, ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಗುಡ್ ನೈಟ್. ಥ್ಯಾಂಕ್ಸ್ ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ಇಲ್ಲಿ ಸೀರೆ ಕೊಡ್ಲಿಲ್ಲ, ಪರವಾಗಿಲ್ಲ, ಅಲ್ಲಿ ಇಸ್ಕೊತೀನಿ ಬಿಡಿ. ಸೀರೀಸ್ ಆನ್ ದ ವೇ. ಗುರುದೇಶ್ ಪಾಂಡೆ ಸರ್, ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಇಲ್ಲಿವರೆಗೂ ಒಂದು ಆಕ್ಷನ್ ಸಿನಿಮಾ, ಒಂದು ಕಲ್ಟ್ ಸಿನಿಮಾ ತರದ್ದು ಒಂದು ಇತ್ತು. ಆದ್ರೆ ಈ ಸಾಂಗ್ ನೋಡಿದ ಮೇಲೆ ನಿಜವಾಗ್ಲೂ ಇದ್ರದ್ದು ಆಡಿಯನ್ ದುಪ್ಪಟ್ಟಾಗ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ ನಾವು ಸಲಾಗ ಅಂಡ್ ಭೀಮಾ ಒಂದು ಜನರೇಷನ್, ಅಂದ್ರೆ 8 ಜನರೇಷನ್ ಅವ್ರಿಗೆ ಸಿನಿಮಾ ನೋಡಿದೀವಿ ವಿಜಯ್ ಸರ್ದು. ಆದ್ರೆ ಈ ಸಿನಿಮಾ, ಈ ಸಾಂಗ್ ನೋಡಿದ ಮೇಲೆ ನಿಜವಾಗ್ಲೂ ಈ ಸಿನಿಮಾದ ಆಡಿಯನ್ಸ್ ಇಂದ ಹಿಡಿದು ಈ ಸಿನಿಮಾ ನೋಡೋರ ಸಂಖ್ಯೆ ಡೆಫಿನೆಟ್ ಆಗಿ ತುಂಬಾ ದೊಡ್ಡ ಸಂಖ್ಯೆ ಅಂತ ಓಪನ್ ಆಗುತ್ತೆ. ಅಂದ್ರೆ ಅಷ್ಟು ಬ್ಯೂಟಿಫುಲ್ ಸಾಂಗ್ ಇದೆ. ಜಡೇಶ್, ನಾನು, ನಮ್ಮಿಬ್ರು ಜರ್ನಿ ತುಂಬಾ ಹಳೆ ವರ್ಷದಿಂದ, ಸುಮಾರು ಒಂದು 15 ವರ್ಷದಿಂದ ನಾವಿಬ್ರು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ರಾಜಾವಲಿಯಿಂದ, ಅದಕ್ಕಿಂತ ಬಿಫೋರ್ ಅವರೊಂದು ಕಥೆ ಬರೆದಿದ್ರು, ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಜಡೇಶ್ ಅಲ್ಲಿ ಒಂದು ಹಠ ಇದೆ, ಗೆಲ್ಬೇಕು ಅನ್ನೋದು. ಆ ಹಠ ತಕ್ಕನಂಗೆ ಜಡೇಶ್ ಹಾರ್ಡ್ ವರ್ಕ್ ಮಾಡ್ತಾರೆ. ಆ ಹಾರ್ಡ್ ವರ್ಕ್ ಇವತ್ತು ಎಲ್ಲರ ಮಧ್ಯೆ ಬಂದು ನಿಂತಿದೆ. ನಾವಿಬ್ರು ತುಂಬಾ ಓಡಾಡಿದೀವಿ, ತುಂಬಾ ದಿನಗಳು, ತುಂಬಾ ಕಷ್ಟಗಳ ದಿನಗಳಲ್ಲಿ ನಾವಿಬ್ರು ಜೊತೆಲಿದ್ವಿ. ಇವಾಗ ಒಂದು ಒಳ್ಳೆ ಹಂತಕ್ಕೆ ಜಡೇಶ್ ಹೋಗ್ತಾ ಇದ್ದಾರೆ. ಅದು ಯಾವಾಗ್ಲೂ ಖುಷಿ ಕೊಡುವಂತ ವಿಷಯ. ತುಂಬಾ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ತುಂಬಾ ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ ಜಡೇಶ್. ಅವರಿಗೆ ಈ ಸಿನಿಮಾ ನಿಜವಾಗ್ಲೂ ತುಂಬಾ ಒಳ್ಳೆ ಸ್ಟೇಜ್ ಕರ್ಕೊಂಡು ಹೋಗುತ್ತೆ. ಈ ಸಿನಿಮಾದಿಂದ ಜಡೇಶ್ ತುಂಬಾ ಒಂದು ಒಳ್ಳೆ ಬೇರೆ ಒಂದು ಹಂತಕ್ಕೆ ಹೋಗ್ತಾರೆ ಅನ್ನೋ ಖುಷಿ ಡೆಫಿನೆಟ್ ಆಗಿ ನಮ್ಮ ಜೊತೆ ವರ್ಕ್ ಮಾಡಿರೋ ಹುಡುಗರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ. ಅದೊಂದು ಖುಷಿ ತುಂಬಾ ದೊಡ್ಡ ಮಟ್ಟಕ್ಕೆ ನಮಗ್ ಖುಷಿ ಕೊಡ್ತಾ ಇರುತ್ತೆ. ಆ ತರದೊಂದು ಸಿನಿಮಾ ಇದರಲ್ಲಿ ಆಗತ್ತೆ ಅನ್ನೋ ನಂಬಿಕೆ ಇದೆ. ಅಜನೀಶ್ ಲೋಕನಾಥ್, ಅಜ್ಜುನ ನಾವು ಯಾವಾಗ್ಲೂ, ನಾನು ಬಡ್ಡೆ ಹುಲಿ ಜೆಂಟಲ್ಮನ್ ಸಿನಿಮಾ ಮಾಡ್ಬೇಕಪ್ಪ ಅಂದ್ರೆ ಅಜ್ಜು ಮೇಲೆ ಯಾವಾಗ್ಲೂ ಒಂದು ಕಂಪ್ಲೇಂಟ್ ಇದು, ಬರೀ ಶೆಟ್ರ್ ಮಾತ್ರ ಒಳ್ಳೆ ಸಾಂಗ್ ಕೊಡ್ತಾರೆ, ಬೇರೆಯವ್ರಿಗೆಲ್ಲ ಸಾಂಗ್ಗಳು ಕೊಡಲ್ಲ ಅಂತ. ನಾನು ಅಜ್ಜುಗೆ ಅವಾಗ ಹೇಳಿದೆ, ಅಜ್ಜು ನಮ್ಮ ಬಡ್ಡೆ ಹುಲಿಗೆ ಜೆಂಟಲ್ಮನ್ಗೆ ಒಂದು 100 ಮಿಲಿಯನ್ ಸಾಂಗ್ಗಳು ಕೊಟ್ರೆ ಮಾತ್ರ ಬೇರೆಯವರೆಲ್ಲರೂ ನಿಮ್ಮದೇ ಕ್ಯೂ ನಿಂತ್ಕೊಳ್ತಾರೆ, ಆಮೇಲೆ ನಮಗೆ ಡೇಟ್ ಕೊಡಲ್ಲ ನೀವು ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ನಮಗೆ ಡೇಟ್ ಕೊಡದೇ ಇರಷ್ಟು ಅಜ್ಜು ಬೆಳೆದಿದ್ದಾರೆ. ತುಂಬಾ ಖುಷಿ ಕೊಡುತ್ತೆ ಅಜ್ಜು ಜೊತೆಗೆ ಕೆಲಸ ಮಾಡಿದ್ ನಾವು ಬಡ್ಡೆಯಲ್ಲಿ ಜೆಂಟಲ್ಮನ್. ಇವತ್ತು ಇದೊಂದು ಪ್ರೋಮೋ ಸಾಂಗ್ ನೋಡಿದಾಗಲೇ ಗೊತ್ತಾಯ್ತು ಇದು ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ತುಂಬಾ ಎಲ್ಲ ಟೀಮ್ ವರ್ಗೂ ಒಳ್ಳೇದಾಗ್ಲಿ. ವಿಜಯ್ ಸರ್, ತುಂಬಾ ಖುಷಿ ಆಯ್ತು ಈ ಸಾಂಗ್ ನೋಡಿ. ತುಂಬಾ ವರ್ಷಗಳ ನಂತರ ನಮ್ಗೆ ಈ ತರ ಒಂದು ಹ್ಯೂಮರಸ್ ವಿಜಯ್ ಅವರು ಕಾಣಿಸ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ. ತುಂಬಾ ಅಂದ್ರೆ ಎಷ್ಟು ಒಂದು ಹಳ್ಳಿ ಮನುಷ್ಯ ಇರ್ತಾರಲ್ಲ, ಒಂದು 45-50 ವರ್ಷದ ಒಬ್ಬ ಹಳ್ಳಿ ಮನುಷ್ಯ ಇರ್ತಾರಲ್ಲ, ಅಷ್ಟು ನ್ಯಾಚುರಲ್ ಆಗಿ ಅವ್ರ ಮೂವ್ಮೆಂಟ್ಗಳು, ಒಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ಸ್ಗಳು ತುಂಬಾ ಎಂಜಾಯ್ ಮಾಡುವಂತ ಒಂದು ಸಾಂಗ್. ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಇನ್ನು ಅವ್ರ ಫ್ಯಾನ್ಸ್ ಮತ್ತು ಅವ್ರ ಆಡಿಯನ್ಸ್ಗೆ ತುಂಬಾ ಖುಷಿ ಕೊಡುತ್ತೆ. ರಚ್ಚು ಇಸ್ ವೆರಿ ಬೆಸ್ಟ್. ಇಲ್ಲಿವರೆಗೂ ಮಾಡರ್ನ್ ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಈ ತರದ್ದು ಒಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಗ್ಯಾಪ್ ಆದ್ಮೇಲೆ ಈ ಸಾಂಗ್ ಮಾಡಿದ್ದಾರೆ, ಈ ಸಿನಿಮಾ ಮಾಡಿದ್ದಾರೆ. ಒಳ್ಳೆಯದಾಗಲಿ. DOP ಪ್ರತಿಯೊಬ್ರು, ಸರ್ ನಮ್ಮ ವಿಜಯ್ ಪ್ರಕಾಶ್ ಸರ್ ವಾಯ್ಸು ಅಲ್ಟಿಮೇಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಪ್ರೊಡ್ಯೂಸರ್ಗೆ ತುಂಬಾ ಒಳ್ಳೇದಾಗ್ಲಿ. ಪ್ರೊಡ್ಯೂಸರ್ ಸರ್ ಹೇಳ್ತಾನೆ ಇರ್ತಾರೆ, ನಾನು ಒಂದು ಮಾತು ಹೇಳ್ತೀನಿ, ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಅಂತ ಅನ್ನೋದಲ್ಲ, ಪ್ರೊಡ್ಯೂಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರೇ ಸಿನಿಮಾದ ಪಿಲ್ಲರ್. ಅವ್ರಿದ್ರೇನೆ ಇಡೀ ಸಿನಿಮಾ ನಡೆಯೋದು.
ಅವ್ರಿಲ್ಲ ಅಂದ್ರೆ ಸಿನಿಮಾ ಅನ್ನೋದೇ ಇರೋದಿಲ್ಲ. ಅದರಿಂದ ಪ್ರೊಡ್ಯೂಸರೇ ಫಸ್ಟ್ ಮಾತಾಡ್ಬೇಕು ಇನ್ಮೇಲೆ ವೇದಿಕೆ ಮೇಲೆ. ನಾನು ಮೊದಲು ಅದನ್ನೇ ಹೇಳ್ತೀನಿ, ಪ್ರೊಡ್ಯೂಸರ್ ಇದ್ರೇನೆ ಈ ವೇದಿಕೆ, ಪ್ರೊಡ್ಯೂಸರ್ ಇದ್ರೇನೆ ಈ ಸಿನಿಮಾ, ಪ್ರೊಡ್ಯೂಸರ್ ಇದ್ರೇನೆ ಎಲ್ಲ ಪ್ರತಿಯೊಂದು ಆಗೋದು. ಆದ್ರೆ ಪ್ರೊಡ್ಯೂಸರ್ ನಾವು 100% ರೆಸ್ಪೆಕ್ಟ್ ಕೊಡಬೇಕು ಮತ್ತು ಅವರಿಗೆ ಏನು ರೆಸ್ಪೆಕ್ಟ್ ಮತ್ತು ಒಂದು ಇದು ಕೊಟ್ಟೇ ಕೊಡಬೇಕು. ಅದರಿಂದ ಪ್ರೊಡ್ಯೂಸರ್ ಈ ಮೂಲಕ ಹೇಳೋದಂತೆ 100% ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಎಲ್ಲರೂ ಹೇಳ್ದಂಗೆ 14 ವರ್ಷ ಮತ್ತೆ ಇನ್ನೊಂದು ಸಿನಿಮಾ ಮಾಡಕ್ ತಗೋಬೇಡಿ, ಆದಷ್ಟು ಬೇಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಇಡೀ ಟೈಮ್ ಒಳ್ಳೇದಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗುರು ದೇಶಪಾಂಡೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ವೇದಿಕೆಯ ಮೇಲೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಒನ್ ಆಫ್ ದಿ ಹೀರೋಸ್ ಅನ್ನ ಕರೆಯುವಂತಹ ಸಮಯ. ನಮ್ಮ ಹಾಡಿಗೆ ಬ್ಯೂಟಿಫುಲ್ ಆಗಿ ಧ್ವನಿಯಾದವರು, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ our favorite versatile singer, ನಮ್ಮ ನಿಮ್ಮೆಲ್ಲರ ನೆಚ್ಚಿನ one and only ವಿಜಯ್ ಪ್ರಕಾಶ್ ಸರ್. ವಿಜಯ್ ಸರ್ ಹಾರ್ಟ್ಲಿ ವೆಲ್ಕಮ್. ನಿಂಗವ್ವ ಅಂತ ಎಷ್ಟು ಮುದ್ದಾಗಿ ಕರಿತೀರಾ ಸರ್. ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ ಹೇಳ್ತೀರ ಮೇಡಮ್? ಹಾಗೆ ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಎಷ್ಟು ಚೆನ್ನಾಗಿದೆ ಸರ್ ನಿಮ್ ಪ್ರೆಸೆನ್ಸು. ನಿಜಕ್ಕೂ ನಾನು ವಿಜುವಲ್ಸ್ ನೋಡಿದೆ ಆಡಕ್ ಮುಂಚೆ. ಅಫ್ಕೋರ್ಸ್ ಸನ್ನಿವೇಶದಲ್ಲಿ ನೀವು ಹೆಂಗಾದ್ರೂ ಈ ಚಳಿಗಾಲದಲ್ಲಿ ಮಲಗಿಸ್ಬೇಕು ಅನ್ನೋ ಪ್ರಯತ್ನ, ನಿಮ್ಮ ಪ್ರಯತ್ನ ಸಫಲ ಆಗಲಿ ಅಂತ ನಾವು ಇಡೀ ರಾತ್ರಿ ಮಲಗಿಲ್ಲ ಸರ್. 4 ಗಂಟೆವರೆಗೂ ಆಡ್ತಾ ಇದ್ವಿ ಸರ್ ಈ ಹಾಡು. ಕಾಲಲ್ಲಿ ಭಟ್ರು ಈ ಚೇಂಜು ಆ ಚೇಂಜು ಒಂದೊಂದು ಲೈನನ್ನ ಚೇಂಜ್ ಮಾಡ್ತಾ ಇದ್ರು. ಒಟ್ಟು ಅದೇ ಎಲ್ಲರೂ ಚೆನ್ನಾಗಿ ಮಲಗಬೇಕು, ನಾವ್ ಯಾರು ಮಲಗಿಲ್ಲ. ಆದ್ರೂ ಈ ಹಾಡು ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಪ್ರಕಾರ ಬಹುಮುಖ್ಯ ಕಾರಣ ಭಟ್ರ ಲಿರಿಕ್ಸ್, ನಮ್ಮ ದಿನೇಶ್ ಅವರ ಸಂಗೀತ. ನಾನು ಇಬ್ಬರ ಬಗ್ಗೆ ಒಂದು ನಿಮಿಷ ತಗೋತೀನಿ, ಯಾಕಂದ್ರೆ ಈ ವೇದಿಕೆಯಲ್ಲಿ ನನ್ನ ಕೃತಜ್ಞತೆ ಹೇಳುವಂತ ಒಂದು ಸಂದರ್ಭ ನನಗನ್ಸುತ್ತೆ. ಅದು ಈ ಚಿತ್ರತಂಡ ನನಗೆ ತಂದುಕೊಟ್ಟಿದೆ. ಕನ್ನಡ ಚಿತ್ರರಂಗಕ್ಕೆ ನಾನು ಎಂಟ್ರಿ ಮಾಡಿದ್ದೆ ನಮ್ಮ ಭಟ್ರು ಕೊಟ್ಟಿದ್ದ ಕವಿತೆಯಿಂದ. ಸರ್, ನನಗೆ ವೇದಿಕೆ ಸಿಕ್ಕಾಗಲೆಲ್ಲ ನಾನು ಅದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಅದೊಂದೇ ಲೈನು 1000 ಸತಿ ಹೇಳ್ತೀನಿ. ಯಾಕಂದ್ರೆ ಮೊದಲನೇ ಅವಕಾಶ ಬಹಳ ದೊಡ್ಡ ಅವಕಾಶ ಸರ್. ಮೊದಲನೇ ಅವಕಾಶ ಇದೆಯಲ್ಲ, ಅದು ಬಹಳ ದೊಡ್ಡದು. ಅಲ್ಲಿಂದ ಹಿಡಿದು ನೀವು ಎಷ್ಟು ಹಾಡುಗಳು ಕೊಟ್ಟಿದ್ದೀರ ಸರ್ ನನಗೆ. ಒಂದ್ ಕಡೆ ಅಲ್ಲಾಡ್ಸ್ ಇದೆ, ಒಂದ್ ಕಡೆ ಖಾಲಿ ಕ್ವಾರ್ಟರ್ ಇದೆ, ಒಂದ್ ಕಡೆ ನಾವು ಮನೆಗೆ ಹೋಗೋದಿಲ್ಲ ಇದೆ, ಇನ್ನೊಂದಷ್ಟು ಒಳ್ಳೆ ಮಧುರವಾದ ಹಾಡುಗಳಿವೆ. ಅಲ್ಲಿಂದ ನಿಂಗವ್ವವರೆಗೂ ನಮ್ಮ ಪಯಣ ನಡೆದಿದೆ. ಸೊ ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ. ಇನ್ನೊಂದು ಕಡೆ ಅಜನೀಶ್ ಅವರು ನನಗೆ ಹಿಟ್ ಮೇಲೆ ಹಿಟ್ ಸ್ಪಾಟಿಫೈಲಿ ನಾನು ನೋಡಿದ್ರೆ ನನ್ನ ಟಾಪ್ ಸಾಂಗ್ಸ್ ಎಲ್ಲ ನೀವು ಕೊಟ್ಟಿರೋ ಸಾಂಗ್ಸ್ ಸರ್. ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಹಿಂದೆ 15-16 ವರ್ಷದಿಂದ ಅವರು ಮೊದಲನೇ ಸತಿ ಕೆಲಸ ಮಾಡಿದಾಗ ಅವರು ಮಾಲೆ ಹಾಕೊಂಡಿದ್ರು. ಅವತ್ತು ಅವ್ರು ಸಂಗೀತ ಕೇಳಿ ಸರ್, ನೀವು ಬಹಳ ದೊಡ್ಡ ಸಂಗೀತ ನಿರ್ದೇಶಕರಾಗ್ತೀರಾ, ಐ ರಿಯಲಿ ಹೋಪ್ ಟು ವರ್ಕ್ ವಿತ್ ಯು ಸರ್ ಅಂತ ನಾನು ಹೇಳಿದಂತಹ ಮಾತು ನನಗೆ ಇನ್ನೂ ಜ್ಞಾಪಕ ಇದೆ. ಅಂಡ್ ಐ ರಿಯಲಿ ಹೋಪ್ ಟು ಕಂಟಿನ್ಯೂ ಟು ವರ್ಕ್ ವಿತ್ ಯು ಬಿಕಾಸ್ ಯು ಹ್ಯಾವ್ ಸಚ್ ಅನ್ ಅಮೇಸಿಂಗ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಅಂಡ್ ನಿಮ್ಮ ಹಿಂದೆ ಬಾಬಿ ಅಂತ ಒಂದು ಶಕ್ತಿ, ಬಾಬಿ ಅವ್ರು ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಆನಂದ್ ಆಡಿಯೋ, ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಿರ್ದೇಶಕರು ಕೂಡ ರಾತ್ರಿ ಎಲ್ಲ ಮಲಗಿಲ್ಲ, ಇವತ್ತು ಮಲಗಿ ಸರ್. ಅಂಡ್ ಸಮಸ್ತ ಜನತೆ ಈ ಹಾಡನ್ನು ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಅಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ವಿಜಯ್ ಪ್ರಕಾಶ್ ಸರ್, ನೀವು ಸಾಮಾನ್ಯವಾಗಿ ಕಾರ್ಯಕ್ರಮಗಳಿಗೆ ಬರೋದಿಲ್ಲ, ಹಾಗಾಗಿ ಈ ಅವಕಾಶವನ್ನು ನಮ್ಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಒಂದು 2 ಲೈನ್ ವಿಜಯ್ ಸರ್ ಪ್ಲೀಸ್. ನಿಂಗವ್ವ ಒಂದು 2 ಲೈನ್ಸ್ ನಮ್ಮೆಲ್ರಿಗೋಸ್ಕರ. ಓಕೆ, ನೀವು ಹಾಡ್ತೀರ ಜೊತೆಗೆ? ನಾನು ಆಡಿದ್ರೆ 7ನೇ ಮನೆ, ನಂದು 9ನೇ ಮನೆಯಿಂದ ಶುರು ಆಗೋದು. ಬಟ್ ರಚಿತಾ ಮ್ಯಾಮ್ ಹಾಡ್ತಾರೆ, ನೀವು ಏನು ಮಾಡ್ಸಾಕ We have another incredible singer with us. Harshita is here, yes. Harshita, you want to sing 2 lines with me? Harshita. Because I heard your version also, it was too good. On 2 lines, Anna. On mic, please. Yes, sir. ನಮ್ಮ ಆಣಿ ಮಾಡುತ್ತೀನಿ ಹಾಡನ್ನ ಹಾಡಿದಂತ ಹರ್ಷಿತಾ ಅವರು ಟ್ರ್ಯಾಕ್ ಸಿಂಗರ್ ನ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಟ್ರ್ಯಾಕ್ ಸಿಂಗರ್, ಮೇನ್ ಸಿಂಗರ್ ಏನಿಲ್ಲ, ಸಾಂಗ್ ಬಿಲಾಂಗ್ಸ್ ಟು ಎವ್ರಿಬಡಿ. ಇವತ್ತು ನೀವು ಹಾಡಿದಾಗ ಸಾಂಗ್ ನಿಮ್ದು.
ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ ಹೇಳು ಮಾವ ಹೇಳು ಮಾವ ಹೆಂಗವ್ವ ಹೇಳಾದು ಮಂದ್ಯಾವ್ರೆ ಸುತ್ತಮುತ್ತ ಹೌದಾ ಮಾವ ಒಂಚೂರು ಆತು ನಿಂತು ಕೇಳುನಿ ಐತೊಂದು ಸಂಗತಿ ವಿಚಾರ ಇನ್ನೊಂದು ಕೂಸು ಕೈಗೆ ಕೊಡುವೆನು ಬೆಳೆಸೋಣ ನಮ್ಮ ಸಂಸಾರ ಮೂಡಿಸ್ತೀನಿ ಬಾರಿ ಮಲ್ಲೆ ಹೂವ ಏನೋ ನಿಂದು ತೀಟೆ ಬೆಳಗಿನ ಜಾವ ಅರೆ ಹೇಳ್ಕಬೇಕು ಬಾರಿ ನನ್ನ ನೋವ ಮರ್ಕೊ ಸುಮ್ಕೆ ಪೋಲಿ ಮಾವ ಈ ಪೋಲಿ ಮಾವ ಮಾತ್ರ ನೀವೆಲ್ಲ ಸಿಗ್ನಲ್ ಹಾಕೊಡ್ತೀರ ಸರ್ ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ ಹೇಳು ಮಾವ ಹೇಳು ಮಾವ ಈಗ ನಿಂಗವನ್ನ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಹಾಡನ್ನ ಕೇಳಿ ಆನಂದ್ ಆಡಿಯೋನಲ್ಲಿ ಸಂಭ್ರಮಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you so much. That's so sweet. Thank you so much, sir. Really, this means a lot to us. Thank you so much. Thank you, Harshita. Thank you so much. ಇದೀಗ ನಮ್ಮ ನಿರ್ದೇಶಕರನ್ನ ಕಳೆಯುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ಅಜನೀಶ್ ವಿ ಲೋಕನಾಥ್ ಸರ್ ಹಾಗೂ ಬಾಬಿ CR ಮ್ಯಾಮ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಾಬಿ ಮ್ಯಾಮ್ ಪ್ಲೀಸ್ ಆಯ್ತು ಮೈಕ್ ಕೊಡಲ್ಲ ಬಟ್ ನೀವು ಬರಬೇಕು ಪ್ಲೀಸ್. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಾಬಿ CR ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. ಅಜನೀಶ್ ಸರ್ ಆಗ್ಲೇ ತರುಣ್ ಸರ್ ಅಪ್ರಿಶಿಯೇಟ್ ಮಾಡೋದ್ರು ಅಂತ ಅಂದ್ರೆ ನಿಮ್ ಪರವಾಗಿ ಮಾತಾಡೋದ್ರಿಂದ ಖುಷಿ ಆಯ್ತು. ಭಟ್ರು ಏನೊಂದು ಹೇಳಿದ್ರು ಅಂತ ಅಯ್ಯೋ ಯಾಕಾದ್ರೂ ಬಂದು ಅಂತ ಅನ್ಕೊಂಡ್ಬಿಟ್ರಿ. ಈಗ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್, ಅಮೇಸಿಂಗ್ ಮತ್ತೊಂದು ಬ್ಲಾಕ್ ಬಸ್ಟರ್ ಹಾಡನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕಾಗಿ ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ ಆಗ್ಲೇ ಹಂಗ್ ಬಂದ್ವಿ ಮಾತಾಡೋದಿಕ್ಕೆ. ಮನ್ಸು ತುಂಬಿ ಬಂತು ನನ್ನ ಪರವಾಗಿ ಒಬ್ಬರು ಮಾತಾಡಿದ್ರಲ್ಲ ಅಂತ. ತುಂಬಾ ಸಂತೋಷ ಆಗ್ತಾ ಇದೆ. 2017 ಅಲ್ಲಿ ಹೊಸ ಪದ್ಮಾವತಿಯಾಗಿ ಒಂದು ಹಾಡು ಮಾಡಿ ಇವತ್ತು ರಾಚಯ್ಯ ನಿಂಗವಾಗಿ ಒಂದು ಸಾಂಗ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ತುಂಬಾ ಸಂತೋಷ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಾವ್ ಏನೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರ್ಬೋದು, ಬಟ್ ಈ ತರ ಒಂದು ಹಾಡು ಮಾಡಿದಾಗ ಮತ್ತೆ ಮನೆಗೆ ಬಂದಿದ್ದ ಒಂದು ಫೀಲ್ ಇದೆ ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ಏನೋ ನನ್ನ ಒಂದು ಗ್ರೌಂಡ್, ನನ್ನ ಒಂದು ಏರಿಯಾ ಹತ್ರ ನನಗೆ ಫೀಲ್ ಈ ಹಾಡು ಮಾಡ್ಬೇಕಾದ್ರೆ. ನಾಟ್ ಈ ಹಾಡು ಅಂತಾರ, ಈ ನಮ್ಮ ಲ್ಯಾಂಡ್ ಲಾರ್ಡ್ ಅಲ್ಲಿ ಪ್ರತಿಯೊಂದು ಹಾಡು ಹಂಗೆ ಇದೆ. ಈ ಒಂದು ಸದಾವಕಾಶ ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ಸ್ ಸಾರ್ಥಿ ಫಿಲ್ಮ್ಸ್ ಅವರು, ವಿಜಯ್ ಸರ್ಗೂ ಮತ್ತೆ ಜಡೇಶ್ ಅವ್ರಿಗೂ ನನ್ನ ಧನ್ಯವಾದಗಳು. ಯಾಕಂದ್ರೆ ತುಂಬಾ ಈ ಮಣ್ಣು ವಾಸನೆ ಇರುವಂತ ಸಿನಿಮಾ ಸಿಗೋದು ತುಂಬಾ ಅಪರೂಪ. ಸೊ ಇವತ್ತು ಆ ಒಂದು ಲಕ್ ನನ್ನ ಪಾಲಾಗಿದೆ. ಐ ಆಮ್ ಸೋ ಹ್ಯಾಪಿ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಂದು ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ಇದೆ. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ವಿಜಯ್ ಸರ್, ಸೀತಾರಾಮ್ ಅವರು, ಎಲ್ಲಾನು. ನೀವೆಲ್ಲರೂ ಖಂಡಿತ ಈ ಸಿನಿಮಾ ತುಂಬಾ ಎಂಜಾಯ್ ಮಾಡ್ತೀರಾ. ತುಂಬಾ ದಿವಸ ನಿಮ್ಮ ಮನಸ್ಸಲ್ಲಿ ಈ ಸಿನಿಮಾ ಉಳಿಯುತ್ತೆ ಅನ್ನೋ ನನ್ನ ನಂಬಿಕೆ ನಂದು. ಸೊ ಧನ್ಯವಾದಗಳು. ಅಂಡ್ ಈ ಸಿನಿಮಾಕ್ಕೆ ಕೆಲಸ ಮಾಡಿದಂತ ಬಾಬಿ ಅವರು ಒಂದೆರಡು ಮಾತು, ನನ್ನ ಪಾರ್ಟ್ನರ್ ಅವರು. ಹೌದು, ಜಡೇಶ್ ಅವ್ರ ಜೊತೆ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ ಜೆಂಟಲ್ ಮ್ಯಾನ್, ಗುರು ಶಿಷ್ಯರು. ಮತ್ತೆ ಇದು ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಹ್ಯಾಟ್ರಿಕ್ ಗೆ ರೆಡಿ ಆಗಿದೆ ಆಲ್ರೆಡಿ, 2 ಸೂಪರ್ ಹಿಟ್ ಆಗಿರೋದ್ರಿಂದ. ಅಂಡ್ ಇನ್ನೊಂದು ಹೇಳ್ಬೇಕು, ನಿಂಗವ್ವ ತುಂಬಾ ಚೆನ್ನಾಗಿತ್ತು ಸರ್. ಲಿರಿಕ್ಸ್ ನಾನು ಹಾಡ್ಬೇಕಾದ್ರೆ ಫಸ್ಟ್ ನಾನು ನಿಮಗೆ ಕಳ್ಸಿದ್ದೆ, ಫುಲ್ ನಾನೇ ಹಾಡ್ಬಿಟ್ಟು ಕಳ್ಸಿದ್ದೆ. ನನಗೆ ಒಂದೇನೋ ನನಗೆ ಹಾಡ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಮೇಲ್ ವಯಸ್ಸಲ್ಲಿ ಎಲ್ಲ ಹಾಡ್ ನಾನು ಕಳ್ಸಿದ್ದೆ. ತುಂಬಾ ಎಂಜಾಯ್ ಮಾಡಿದೆ. ಆಮೇಲೆ ವಿಜಯ್ ಸರ್ ಹೇಳಿದ್ರು ಅವ್ರ ಲಿಸ್ಟ್ ಅಲ್ಲೆಲ್ಲ ಹಿಟ್ ಸಾಂಗ್ ಇದೆ ಅಂತ. ಬಟ್ ನಿಮ್ಮಂತ ಸಿಂಗರ್ಸ್ ಇರೋದ್ರೆ ಸರ್ ನಮ್ಮ ಸಾಂಗ್ ಅಲ್ಲಿ ಹಿಟ್ ಆಗ್ತಾ ಇದೆ. ನಿಮ್ ವಾಯ್ಸ್ ಒಂದು ನೀವು ಹಾಡಿದ್ಮೇಲೆ 1000 ಸತಿ ಕೇಳಿದ್ರು ನಿಮ್ ವಾಯ್ಸ್ ಬೋರ್ ಆಗಿದೆ ಸರ್. ದಟ್ ಇಸ್ ಸ್ಪೆಷಾಲಿಟಿ ಆಫ್ ಯುವರ್ ವಾಯ್ಸ್. ಅದಕ್ಕೇನೆ ಅಷ್ಟು ಸ್ಟ್ರೀಮ್ಸ್ ಆಗಿದೆ. ಸೊ ನಿಮ್ಮ ವಾಯ್ಸ್ ಇಂದ ನಮ್ಮ ಹಾಡುಗಳು ಇಟ್ಟು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಿಂಗೆ ನಾನು ಮಾತಾಡಕ್ ಬಿಡೋಲ್ಲ ವಿಜಯ್ ಸರ್. ಮತ್ತೆ ತುಂಬಾ ದಿವಸ ಆದ್ಮೇಲೆ ಮತ್ತೆ ನಿಮ್ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಿದ್ದೀನಿ. ಇನ್ ಮುಂದೆ ಪ್ರತಿ ವರ್ಷ ನಿಮ್ ಜೊತೆ ಕೊಲಾಬ್ರೇಟ್ ಮಾಡೋಣ ಆಸೆ ನನಗೆ ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೀತಾರಾಮ್ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ.
ನಿಂಗವಾಗಿ ನೀವು ಪೀಪಲ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೈಕ್ ಯು ಲೈಕ್ ಎನಿಥಿಂಗ್ ಅಂಡ್ ಯು ಆರ್ ಇಂಡೀಡ್ ಎ ರೇಡಿಯೋ ಸೂಪರ್ ಸ್ಟಾರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಬಿ ಮ್ಯಾಮ್ ಅಲ್ಲಿಂದ್ರೆ ಕ್ಯೂ ಕೊಡ್ತಾ ಇದ್ರು ನಿಮ್ಗೆ ಅಷ್ಟು ಮಾತಾಡಲ್ಲ ಅಂತಿದ್ದಾರೆ. ಬಟ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಬಿಹಾಫ್ ಆಫ್ ಮೀ. ಇವತ್ತಿನ ದಿನ ಯಾವತ್ತೂ ಮರೆಯಲ್ಲ ನಮ್ಮ ಚಿನ್ನ ಸರ್. ಥ್ಯಾಂಕ್ ಯು ಬಾಬಿ ಮ್ಯಾಮ್, ರಿಯಲಿ ವಿ ಅಪ್ರಿಶಿಯೇಟ್ ದಿಸ್. ಥ್ಯಾಂಕ್ ಯು ಸೋ ಮಚ್. 2 ಲೈನ್ಸ್ ಆನ್ ಲಿಂಗವ್ವ, ಹೇಗೆ ಅನ್ನಿಸ್ತು ಅಂತ? ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಅಂದ ತಕ್ಷಣ ನಾನು ಟುಡೇ ಓದಲಿ ಬಿಕಾಸ್ ಐ ರೆಸ್ಪೆಕ್ಟ್ ಫಾರ್ಮರ್ಸ್ ವೆರಿ ಮಚ್. ಈ ಕಾರ್ಯಕ್ರಮ ಆಗಿದ್ಮೇಲೆ ನಾವು ಫಸ್ಟ್ ಹುಡ್ಕೊಂಡು ಹೋಗೋದು ಊಟ ಅಲ್ಲ, ಟಿಫನ್ ಮಾಡಲೇಬೇಕು. ಇವತ್ತು ನಾವು ಊಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಪ್ಲೀಸ್. ಇದೀಗ ನಮ್ಮ ಬಾಬಿ ಸಿಆರ್ ಮ್ಯಾಮ್ ಅವರಿಗೆ ಬಾಗಿನವನ್ನ ಕೊಡ್ತಾ ಇದ್ದಾರೆ ರಚಿತಾರಮ್ಮ. ಎಸ್ ಮಾ. ನನ್ನ ಹೆಸರು ರಾಜರಾಜೇಶ್ವರಿ. ಬಾಬಿ ಅಂತ ಕ್ರಿಶ್ಚಿಯನ್ ಅನ್ಕೋಬೇಡಿ. ತಾಯಿ ಬಾಬಿ ಫಿಲ್ಮ್ ಕ್ರೇಜ್ ನಲ್ಲಿ ನನ್ನ ಹೆಸರು ಬಾಬಿ ಅಂತ ಇಟ್ಟಿದ್ದಾರೆ ನೋಡಿ. ಅವರು ಜಸ್ಟ್ ಮ್ಯಾರಿಡ್ ಟೈಮಲ್ಲೂ ನಂಗೆ ಅವ್ರಿಗೆ ಸೀಕ್ರೆಟ್ ಹೇಳ್ಕೊಟ್ಟಿಲ್ಲ, ಇವತ್ತು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹ್ಯಾಟ್ರಿಕ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಓ ಟು ಯು ಸರ್. ಎಲ್ಲರಿಗೂ ಕ್ಷಮೆ ಇರಲಿ, ಲೇಟ್ ಆಯ್ತು. ಇದಕ್ಕೂ ಮುಂಚೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ. ಇವಾಗ ವಿಶೇಷವಾಗಿ ಅತಿಥಿಗಳು ಮತ್ತೆ ಸಾಂಗ್ ಬಗ್ಗೆ. ಅತಿಥಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಈ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತಂದ್ರೆ ಅವರೆಲ್ಲ ಮುಖ್ಯ ಕಾರಣ. ನಾನು ಎಸ್ಪೆಷಲಿ ಗುರು ಸರ್ ಮತ್ತೆ ತರುಣ್ ಸರ್ಗೆ ಈ ಸ್ಟೇಜ್ ಮೂಲಕ ತುಂಬಾ ಆಭಾರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅವರು ಮುಖ್ಯ. ನನಗೆ 2 ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆನ್ ತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು ಗುರು ಸರ್ ಅಂಡ್ ತರುಣ್ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ಗೂ ತರುಣ್ ಸರ್ಗೂ ಕಾಟೇರಿಗೂ ಒಂದು ಸಂಬಂಧ, ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ. ಈಗ ಒಂದು ಪ್ರತಿ ಲೈನು ತರುಣ್ ಸರ್ ಕೇಳ್ತೀನಿ, ಓಕೆ ಮಾಡ್ತೀನಿ. ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರ್ತಾರೆ. ನನಗೇನೋ ಕನ್ಫ್ಯೂಸ್ ಇದ್ರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬಾ ಕ್ಲಾರಿಟಿ, ಯಾಕಂದ್ರೆ ತರುಣ್ ಸರ್ ಇರುತ್ತೆ ಕ್ಲಾರಿಟಿ. ಆ ಇಂಡಸ್ಟ್ರಿಯಲ್ಲಿ ಬೇರೆ ನೋಡಕ್ಕಾಗಲ್ಲ. ತುಂಬಾ ಒಂದು ಕ್ಲಾರಿಟಿ. ಅವರು ಒಂದು ಯೋಚನೆ ಮಾಡಿ ಹೇಳಿದ್ದಾರೆ ಅಂದ್ರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಇದೆ. ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದಕ್ಕೆ ಥ್ಯಾಂಕ್ ಯು ಸರ್. ಈ ತರದೊಂದು ಸಿನಿಮಾ ಮಾಡಕ್ಕಾಯ್ತು. ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟೇರ ನೋಡಿದ ನನಗೊಂದು ಫೋನ್ ಮಾಡ್ತಾರೆ, ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ. ಅಂದ್ರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ತರದ್ದು ಮಾಡು ಅಂತ ಹೇಳೋದಿದೆಯಲ್ಲ, ಅದು ತುಂಬಾ ಖುಷಿ ವಿಚಾರ. ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ ನನ್ನ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದ್ಭುತವಾದ ಒಬ್ಬ ಹೃದಯವಂತ ಅವರು. ಸೊ ನಾನು ಹೇಳಿದ ತಕ್ಷಣ ನಾನು ನಿಮ್ದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವ್ರು ಬಂದಿದ್ರು, ಥ್ಯಾಂಕ್ ಯು. ಇಷ್ಟೇ. ಮತ್ತೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಸ್ವಲ್ಪ ಹೇಳ್ತೀನಿ. ಭಟ್ರ ಹತ್ರ ಅಜಿನಿ ಸರ್ಗೆ ನಮ್ಗೆ ಒಂದು ಒಳ್ಳೆ ಕಾಂಬಿನೇಷನ್. ಆಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿದ್ದು ಹೀರೋದು ಮತ್ತು ಚರಣ್ ಗೌಡ್ ಒಂದು ಕಾಂಬಿನೇಷನ್ ಇಟ್ಟಿತ್ತು 2 ಮೂವಿ. ಸೊ ಅದನ್ನ ಬ್ರೇಕ್ ಮಾಡಿ ನಾನು ಅಜಿನಿ ಸರ್ ನನ್ನ ಕಾಂಬಿನೇಷನ್ ಹೋದಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಥ್ಯಾಂಕ್ಸ್ ವಿಜಯ್ ಸರ್ ಹೇಳ್ಬೇಕು. ಅವರು ನಮ್ಗೆ ಏನು ಹೇಳಿ ಸರ್, ಏನ್ ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಸರ್, ನನ್ನ ಅಧಿವೇಶನ ಓಕೆ ಅಂತಂದ್ರು. ಬಟ್ ಭಯ, ಆ ಜವಾಬ್ದಾರಿ ಇರುತ್ತಲ್ವಾ. ಸೊ ಆ ಜವಾಬ್ದಾರಿಯಿಂದ ನಾನು ಹೋದೆ. ಬಟ್ ಅಜು ಸರ್ ಥ್ಯಾಂಕ್ ಯು. ಒಂದು ಗ್ರೇಟ್. ಇದು ಒಂದು ಸಾಂಗ್, ಇದೇ ತರದ್ದು ಬೇರೆ ಸಾಂಗ್ಸು ಇದಕ್ಕಿಂತ ಇದ್ರಷ್ಟೇ ಅದ್ಭುತವಾಗಿದೆ. ಏನು ಅಂತಂದ್ರೆ ಅಜು ಸರ್ ನನ್ಗೆ ಒಂದು ಯಾವಾಗಲೂ ಚರ್ಚೆ ಜಗಳ ಆಗುತ್ತೆ. ಅವ್ರು ಒಂದು ಮಾತು ಹೇಳ್ತಾರೆ, ನಾನು ನಂಬು ಅಂತ. ಯಾಕೆಂದ್ರೆ ಅವ್ರು ನಾನು ಎಲ್ಲಾ ಸಿನಿಮಾ ಹಿಟ್ ಕೊಡ್ತಾ ಬಂದಿದ್ದಾರೆ. ಅವ್ರು ಹೇಳೋದು ಒಂದೇ, ನಾನು ನಂಬು, ನೀನು ನಾನು ಕೊಡ್ತೀನಿ ಅಂತ. ನಾನು ಏನೋ ಚರ್ಚೆ ಆಯ್ತು ಸರ್, ನೀವು ನಂಬಿದ್ದೀನಿ, ನಾಳೆ ಕಳಿಸಿ ಅಂತ. ನಾಳೆ ಬೆಳಿಗ್ಗೆ ಬಂದು ಅದ್ಭುತ ಕ್ರಿಯೇಟ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಯಾವಾಗಲೂ ನಂಬ್ತೀನಿ ನಾನು. ಇವಾಗ ಬ್ಯಾಕ್ ಗ್ರೌಂಡ್ ವಿಚಾರವಾಗಿ ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ರಚಿತಾ ಮೇಡಮ್, ವಿಜಯ್ ಸರ್, ಒಂದು ಏನು ಅಂತಂದ್ರೆ ಅವ್ರು ಈ ಪಾತ್ರಕ್ಕೆ ಒಪ್ಕೊಂಡಿದ್ದು ಅಂತ ನಾನು ಇದಕ್ಕಿಂತ ಮುಂಚೆ ಎಲ್ಲಾ ಸ್ಟೇಜಲ್ಲಿ ಹೇಳಿದೆ. ಅದು ಹೇಗೆ ಜೀವಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಂಗ್ ಎಕ್ಸಾಂಪಲ್. ನಿನ್ನೆ 4 ಗಂಟೆ ಯಾಕೆ ಆಯ್ತು ಅಂತಂದ್ರೆ ಈ ವಿಡಿಯೋ ನೋಡಿದ್ಮೇಲೆ
ಈ ವಿಡಿಯೋ ನೋಡಿದ್ಮೇಲೆ ಅವರ ಈ ಪಾತ್ರಕ್ಕೆ ಜೀವಿಸಿದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡಕ್ಕಾಯ್ತು. ಅಂದ್ರೆ ಈ ಅವರ ಆ ಭಾವನೆಗೆ ಅವ್ರು ಮತ್ತೆ ಪ್ರೋಗ್ರಾಮ್ ಮಾಡ್ಬೇಕಾಯ್ತು. ವಿಜಯ್ ಪ್ರಕಾಶ್ ಸರ್ ಅದ್ ನೋಡಿದ್ರು, ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದ್ ಮಾಡಕ್ಕೆ ಅವರು ಇದ್ ಮಾಡಿದ್ರು. ಅಂದ್ರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಅದ್ಭುತ ಒಂದು ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಆ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಅಷ್ಟೇ ಆಲ್ರೆಡಿ ಎಲ್ಲವೂ ಮುಗಿದೋಗಿತ್ತು. ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆಂಗಲ್ ಸಪೋರ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಎದ್ದಿದ್ದು ನಿನ್ನೆ ನೈಟ್ ಇದು ಈ ತರದೊಂದು ಕಂಪ್ಲೀಷನ್ ಅಷ್ಟೇ ಬಿಟ್ರೆ ಇನ್ನೇನು ಡೇಟ್ ಆ ಥರದ್ದು ಏನು ಇಲ್ಲ ಸರ್. ಥ್ಯಾಂಕ್ ಯು ವಿಜಯ್ ಸರ್. ನಿಮ್ ಜೊತೆ ಇದಕ್ಕೂ ಮುಂಚೆ ಗುರುಗಳು ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ ಸರ್. ನನಗೆ ಒಂದು ಐಡೆಂಟಿಟಿನೇ ಆ ಸಾಂಗ್ ಕೊಡ್ತೀವಿ. ಆಕ್ಚುಲಿ ನಮ್ಮೂರಲ್ಲಿ ಹೋದ್ರೆ ಎಲ್ಲಾ ಟೀಚರ್ಸ್ ನಮ್ಗೆ ಆ ಸಾಂಗ್ ಇಂದ ಗುರುತಿಸ್ತಾರೆ. ಅಂದ್ರೆ ಈ ಒಂದು ಸಾಂಗ್ ಅದಕ್ಕೆ ಕಾರಣ ನೀವು. ಮತ್ತೆ ಅದ್ರಲ್ಲಿ 2 ಸಾಂಗ್ ಆಣೆ ಮಾಡಿ ಹೇಳ್ತೀನಿ, ಅದ್ರಲ್ಲೂ ನೀವು ನನ್ನ ಜೊತೆಗೆ ನಿಂತು ಒಳ್ಳೆ ಸಾಂಗ್ ಕೊಡ್ತೀರಾ. ಸೊ ಈ ಸಾಂಗ್ ನಮ್ಗೆ ನೀವು ಜೊತೆಗೆ ನಿಂತಿದ್ದು ತುಂಬಾ ಖುಷಿ ಆಯ್ತು. ಆಮೇಲೆ ಯೋಗೇಶ್ ಭಟ್ ಸರ್ ಅಷ್ಟೇನೆ ಅವ್ರಿಗೆ ಹೇಳಿದ್ದೆ, ಇದಕ್ಕೆ 2 ಸಿನಿಮಾ ಬರ್ತಿದ್ರು ಬಟ್ ಹಿಟ್ ಆಗಿರ್ಲಿಲ್ಲ. ನೀವು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಡೆಬ್ಯೂ ಡೈರೆಕ್ಟರ್ಗೆ ಹಿಟ್ ಕೊಡ್ತೀರಾ, ನನಗೆ ಕೊಟ್ಟೇ ಇಲ್ಲ. 2 ಸಾಂಗ್ ಸುಮ್ಮನೆ ಬರ್ಸ್ಕೊಂಡು ಹೋಗಿದ್ದೀನಿ, ಹಿಟ್ ಆಗಿಲ್ಲ ಅಂತ ಹೇಳಿದೆ. ಬಾರ ಈ ಸರಿ ಹಿಟ್ ಕೊಡ್ತೀನಿ, ಬಟ್ ನೀವೇನ್ ಇದಕ್ಕೆ ಎಕ್ಸ್ಟ್ರಾ ಮಾತಾಡಲ್ಲ, ನಾನು ಬರೀತೀನಿ ಅಂದ್ರೆ ಈ ತರದೊಂದು ಸಾಂಗ್. ಅಂದ್ರೆ ವಿಜಯ್ ಸರ್ಗೂ ಭಟ್ರಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆ ಇಲ್ಲ ಹಿಡಿದು ಇವತ್ತು ನಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ಸ್. ಅಂದ್ರೆ ಅವ್ರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರ್ ಆಗಿ ಹಿಟ್ ಆಗುತ್ತೆ. ಅದು ಅವರು ಹೇಳ್ತಾ ಇರ್ತಾರೆ ಕೂಡ. ಸೊ ಅದು ಸತ್ಯ ಆಗಿದೆ. ಇಷ್ಟೇ ಹೇಳಿದ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು, ಅದ್ಭುತವಾಗಿ ಹೇಳಿದೆ ಇದಕ್ಕೆ ಮುಂಚೆಗೆ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನೀವು ಮತ್ತು ಚಿತ್ರ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಇಬ್ಬರು ಸೂಪರ್ ಸ್ಟಾರ್ ಗಳನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ನಮ್ಮೊಂದಿಗೆ ನಮ್ಮ ನಿಂಗವ್ವ ಹಾಗೂ ರಾಜಯ್ಯ ಅವರು ಬರ್ತಾ ಇದ್ದಾರೆ. ಲೇಡಿ ಸೂಪರ್ ಸ್ಟಾರ್ ನಮ್ಮ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮ್ಯಾಮ್, ಪ್ರೀತಿಯ ಸ್ವಾಗತ. ನಮ್ಮ ಹೆಮ್ಮೆಯ ಭೀಮ, ನಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಸರ್, ಹಾರ್ಟ್ಲಿ ವೆಲ್ಕಮ್ ಸರ್. ಫಸ್ಟ್ ಆಫ್ ಆಲ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂದ್ರೆ ಸೀರಿಯಸ್ಲಿ ಬ್ಯೂಟಿಫುಲ್. ಈಗ ನೀವೇ ಎಸ್ ನಿಂಗವ್ವ ಎಷ್ಟು ಸ್ಪೆಷಲ್ ಅಂತ ರಚಿತಮ್ಮ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ನಾನು ಒಂದು ಸ್ವಲ್ಪ ಹೊತ್ತು ಲೇಟ್ ಆಗಿ ಬಂದಿದ್ದೆ ಅಂಡ್ ತುಂಬಾ ಹೊತ್ತು ಟೈಮ್ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನು ಬಂದಿದ್ದಂತ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರ ವಿಶಸ್, ನಮ್ಮ ಸಿನಿಮಾಗೆ ನೀವೆಲ್ಲರೂ ಕೊಟ್ಟಂತ ಸಪೋರ್ಟ್. ಥ್ಯಾಂಕ್ಸ್ ಲಾಟ್. ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ನನಗೆ, ನನ್ನ ತಂಡದಕ್ಕೆ. ಅಂಡ್ ಎಲ್ಲ ಮಾಧ್ಯಮದವ್ರಿಗೆ ತುಂಬಾ ಥ್ಯಾಂಕ್ಸ್. ಗೊತ್ತಿದೆ ತುಂಬಾ ಚಳಿ ಇದೆ, ಚಳಿಲು ತುಂಬಾ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ. ತುಂಬಾ ಥ್ಯಾಂಕ್ಸ್. ಅಂಡ್ ನನ್ನ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಾಡ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಹಾಡ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಕಾಯ್ತಿದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಿಂಗಮ್ಮ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದೆ ನಾನು. ಅಂಡ್ ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಒಳ್ಳೆ ಕಂಪೋಸಿಷನ್, ತುಂಬಾ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಹಿತ್ತಲಕ್ಕ ಕರಿಬೇಡ ಮಾವ, ಕಂಪೋಸಿಷನ್ ನನ್ಗೆ ಸಖತ್ ಇಷ್ಟ. ಈ ಸಿನಿಮಾದಲ್ಲಿ ಅವನ ಅವಕಾಶ ಇರ್ಲಿಲ್ಲ ನಮಗೆ, ಬಟ್ ಈ ಹಾಡನ್ನ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ ಅಜ್ನೀಶ್ ಸರ್, ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂತ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬಾ ಪ್ರೀತಿಯ ಅಭಿಮಾನ ಸರ್. ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ, ಪಂಚಪ್ರಾಣ. ನೀವು ಕೊಟ್ಟಂತ ಎಲ್ಲ ಹಾಡುಗಳು, ಕಾಂತಾರ ಆಗಿರ್ಬೋದು, ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು, ಎಲ್ಲ ಸಿನಿಮಾದು ನನಗೆ ತುಂಬಾನೇ ಇಷ್ಟ. ಅಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್. ಅದು ನನ್ನ ಹಾಡು ಅಂತ ಹೇಳ್ತೀರಾ, ಆ ಟ್ಯೂನೇ ತುಂಬಾ ಚೆನ್ನಾಗಿದೆ. ಅಂಡ್ ಭಟ್ರು ಬರೆದಂತಹ ಲೈನ್ಸ್ ಏನಿದೆ ವೆರಿ ಕ್ಯಾಚಿ, ತುಂಬಾ ಈಸಿಯಾಗಿ ಹಾಡುವಂತ ಒಂದು ಲೈನ್ಸ್ ಅದು. ಅಂಡ್ ವಿ ಪಿ ಸರ್ ಗೊತ್ತು, ಹೌ ಮಚ್ ಐ ಲೈಕ್ ಹಿಮ್, ಹೌ ಮಚ್ ಐ ಲವ್ ಹಿಮ್ ಅಂತ. ಲವ್ ಯು ಸರ್. ಅಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಸೀರಿಯಲ್ ಏನ್ ಹುಡುಗಿರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ. ಅಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ. ಅಂಡ್ ಇದು ಒನ್ ಆಫ್ ದ ಆಲ್ಬಮ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟ್ಗೆ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ. ಅಂಡ್
ನೀವು ಟ್ರ್ಯಾಕ್ ಸಿಂಗರ್ ನ ವೇದಿಕೆ ಮೇಲೆ ಕರ್ಸಿದ್ರಂತೆ, ಅಲ್ಲ, ನೀವು ಯು ಆರ್ ಸಿಂಗರ್, ಅದಕ್ಕೆ ನಿಮ್ಗೆ ವೇದಿಕೆ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್ ಕೂಡ ತುಂಬಾ ನಿಮ್ಮ ವಾಯ್ಸ್ ಇಂದ ನಾವು ಆ ಸಾಂಗ್ ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು, ಅಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನೆವರ್ ಸೇ ದಟ್. ಓಕೆ, ಯಾ. ಅದಾದ್ಮೇಲೆ ಸ್ವಾಮಿ ಸ್ವಾಮಿ ನೀವು ವೇದಿಕೆ ಮೇಲೆ ಬರಲೇಬೇಕು. ಗುಬ್ಬ ಚಿತ್ರ ಕೂರದಲ್ಲ, ಅಲ್ಲಿ ನಮಗೂ ಚಳಿ ಆಗ್ತಿದೆ. ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಮತ್ತೆ ಜಡೇಶ್ ಸರ್, ಇವರಿಬ್ರು ಆ ಒಂದು ಕಾಂಬಿನೇಷನ್, ನಾವು ಇವತ್ತೆಲ್ಲ ಜೋಡಿನ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ. ಇವ್ರ ಮಾತು, ಅವರ ತಾಳ್ಮೆ, ಇಲ್ಲ ಅವ್ರ ಕೂಗಾಟ, ಇವ್ರ ತಾಳ್ಮೆ ನೋಡಿ 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 ಅಂದ್ರೆ ಮಜಾ ಇತ್ತು ಇವರಿಬ್ರು ಕಾಂಬಿನೇಷನ್. ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ, ನನಗೆ ಸೀತಾರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು, ನಾನು ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸ್ವಾಮಿ, ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದಕ್ಕೆ ನಮ್ಮನ್ನ ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮ್ ಅಲ್ಲಿ, ಹಾಡಿನಲ್ಲಿ. ಅಂಡ್ ಪ್ರೊಡ್ಯೂಸರ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದೀವಿ. ಒಳ್ಳೆ ಸಿನಿಮಾ ಮಾಡಿದೀವಿ. ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡ್ಸ್ಕೋಬೇಡಿ ಸರ್, ಸಿನಿಮಾ ಚೆನ್ನಾಗಿದೆ ಅಷ್ಟೇ. ಈ ವೆದರ್ ಎಷ್ಟು ತಣ್ಣಗಿದೆ ಹಂಗೆ ತಣ್ಣಗಿರಿ ಇವಾಗ ಇನ್ನು ಮೇಲಿನ, ಅರ್ಥ ಆಯ್ತಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಚಯ್ಯ, ತುಂಬಾ ಥ್ಯಾಂಕ್ಸ್. ನಮ್ಮಿಬ್ಬರ ಸಿನಿಮಾ ಜಾನಿ ಎಸ್ ಪಾಪ, ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಅದು, ಅಂಡ್ ಕಲರ್ ಕೂಡ ರವಿ ಸರ್ ಹಾಡಿರೋದು. ಸಿ ವಾಟ್ ಅ ಕಾಂಬಿನೇಷನ್ ಅಲ್ವಾ ಇದು. ಅಂಡ್ ನಿಂಗಮ್ಮ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ವಿಜಯ್ ಸರ್ ಅವರ ಒಂದು ಆ ಪೋಲಿತನ, ತುಂಟತನ ಎಲ್ಲ ಕಾಣಿಸುತ್ತೆ ಅದು. ಅಂಡ್ ನಾವಿಬ್ರು ಆಕ್ಟ್ ಮಾಡ್ತಿದೀವಿ ಅಂತ ಅನ್ಸಲ್ಲ, ವಿ ವರ್ ಲಿಟರಲಿ ಲಿವಿಂಗ್ ದ ಕ್ಯಾರೆಕ್ಟರ್, ನಾನು ಮತ್ತೆ ವಿಜಯ್ ಸರ್. ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹೆಂಗ್ ಮಾಡ್ಬೋದು ಅಂತ ಇಬ್ರು ಪ್ಲಾನ್ ಮಾಡ್ತಿದ್ವಿ. ಆಮೇಲೆ ಭೂಷಣ್ ಮಾಸ್ಟರ್ ನಾವು ಇಷ್ಟು ಜನ ಸೇರ್ಕೊಂಡು 5 ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯ್ತು ಅಂದ್ರೆ, ಅದು ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂತ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಎಷ್ಟು ಇಷ್ಟ ಆಯ್ತು ನಿಮ್ಗೆ ಹಾಡು? ಸ್ಪೀಕ್, ಚಳಿ ಆಗ್ತಿದೆ. ಈಗ ಹೇಳಕ್ಕಾಗತ್ತಪ್ಪ ಅಂದ್ರೆ ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅದೇ ಖುಷಿ ಕೂತಿದ್ವಿ, ಎಲ್ಲರ ಬಗ್ಗೆನೂ ಮಾತಾಡ್ಬೇಕು, ನಂದು ಅವಕಾಶ ಬರಲಿ ಅಂತ. ಬಟ್ ನನ್ನ ಪ್ರಶ್ನೆ ಏನ್ ಗೊತ್ತಾ, ಹೆಂಗ ಅನ್ಸ್ತು ಸಂಗ? ಹೀಗೆ ಥ್ರೂ ಔಟ್ ದ ಫಿಲಂ ನಾವು ಕೆಲಸ ಮಾಡಿರೋದು. ಈ ಒಂದು ಸಲಿಗೆ ನನಗೆ ಅವರ ಒಂದು ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ನಾನು ಕೆಲಸ ಮಾಡಿದ್ದು, ಜಾನಿ ಇದು ಅವರ ಸಿನಿಮಾ. ಆ ಸಿನಿಮಾ ವಿಜಯ್ ಸರ್ ನಿರ್ಮಾಣ ಮಾಡಿರೋದು. ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಇರುವಂತ ಒಂದು ಬಾಂಡಿಂಗ್, ಆ ಒಂದು ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಯ್ತು. ಇನ್ಫ್ಯಾಕ್ಟ್ ಅವ್ರು ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ರು, ಹೆಂಗ್ ಮಾಡ್ತಾರೆ ರಚಿತಾ ಈ ಪಾತ್ರನ, ಹೆಂಗ್ ಮಾಡ್ತಾರೆ ಅಂತ. ಸಿನಿಮಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮ್ ಅಲ್ಲಿ ಈ ಸಾಂಗ್ ಹೆಂಗ್ ಮಾಡ್ಬೋದು, ಹೆಂಗ್ ಮಾಡ್ತಾರೆ, ಹೆಂಗ್ ಮಾಡೋಣ ಅಂತ ಪ್ರಶ್ನೆ ಇದ್ದಿದ್ದು, ಕ್ವೆಶ್ಚನ್ ಮಾರ್ಕ್. ಫೈನಲಿ 5 ಜನನು ಸೇರಿ ಅದ್ ಮ್ಯಾಜಿಕ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. ಅದ್ರ ಜೊತೆಗೆ ಮ್ಯಾಜಿಕ್ 5 ಜನ ಜೊತೆಲಿ ಇವ್ರು 3 ಜನ ಕೊಟ್ಟಂತ ಒಂದು ಬ್ಯೂಟಿಫುಲ್ ಸಾಂಗ್, ನಾವು 5 ಜನ ಸೇರಿ ಅದನ್ನ ತುಂಬಾ ಚೆನ್ನಾಗಿ ನಮ್ಮ ಕೈಲಾದಷ್ಟು ಅದನ್ನ ನಾವು ಪ್ರೆಸೆಂಟ್ ಮಾಡಿದ್ವಿ. ಐ ಹೋಪ್ ಈ ಹಾಡು ರಿಲೀಸ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಮುದ್ದಾಗಿದೆ. ಈ ಹಾಡು ಎಲ್ಲ ಕಪಲ್ಸ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much, ma'am. Thank you so much. Over to you, Vijay sir. ತುಂಬಾ ಕಡಿಮೆ ಮಾತಾಡಿ ಜಲ್ದಿ ಮುಗಿಸಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಮೊದಲೇ ಬಂದು ಕಾದಂತ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ಕೊತೀವಿ. ತುಂಬಾ ಹೊತ್ತು ಕಾದಿದ್ದೀರಾ, ದಯಮಾಡಿ ಕ್ಷಮೆ ಇರಲಿ. ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದ್ರೆ ನಮ್ಗೆ
ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂತ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಸರ್, ಅದನ್ನೆಲ್ಲ ನಾವು ಮಾಡ್ತೀವಿ, ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ ಆಯ್ತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ತರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ತರ ಹೋಗ್ತೀವಿ. ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಂದ್ರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದ್ರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನ ಚಿಕ್ಕ ಮಕ್ಕಳು ಮಾಡುತ್ತೆ. ಅದ್ರೆ ಮಾತು ಕಡಿಮೆ ಅನ್ಸುತ್ತೆ ಮಾಡ್ಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದ್ರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬಾ ಪುಟ್ಟವನ ಹೋಗಿದ್ದೀನಿ ಈ ವಿಷಯದಲ್ಲಿ. ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಹ್ಯಾಟ್ಸ್ ಆಫ್ ನಿಮ್ಗೆ. ಮತ್ತೆ ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಈಗ ಹಾಡಿದೀರಾ, ಅದು ನಾವು ಡ್ಯಾನ್ಸ್ ಮಾಡಿದೀವಿ, ನಾನು ಎಂಜಾಯ್ ಮಾಡಿದೀನಿ, ಹೇಳು ಮಾವ ಅನ್ನೋದೆಲ್ಲಾನು. ಅದಕ್ಕಿಂತ ಇನ್ನೇನಮ್ಮ. ಅದ್ ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ ಹೆಸರಿಲ್ಲ ಅಂತ ನಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಯಾರು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟ್ ಹರ್ಷಿ ನಮ್ಮ ಗಣೇಶ್ ಕೇಳಿದೆ, ನಂಗೆ ಯಾರೋ ಭೂಷಣ್ ಅಂತ ತುಂಬಾ ದೊಡ್ಡ ಮಾಸ್ಟರ್ ನಾನು ನೋಡಿದೀನಿ, ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನ್ ಮಾಡಲ್ಲಪ್ಪ ಅಂತ. ಗಣೇಶ್ ಸರ್ ಇಲ್ಲ, ನೀವು ಮಾಡಿ, ಗಣೇಶ್ ಬಿಡಲ್ಲ ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾ ಒಟ್ಟಿಗೆ ಮಾಡಿದ್ದೀನಿ, ಇನ್ನು ಅವಾಗ ಮಾಸ್ಟರ್ ಆಗಿರ್ಲಿಲ್ಲ. ಅವಾಗ ಇನ್ನೂ ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕಂದ್ರೆ ನಮ್ಗೆ ಸರ್ ನಮ್ಗೆ ಡ್ಯಾನ್ಸ್ ಬರಲ್ಲ, ಏನಿದ್ರು ಅಭಿನಯ ಮಾಡೋದು ಇನ್ನೇನದೇ ಮಾಡಬೇಕು, ಸುತ್ತಮುತ್ತ ನೀವು ಕಂಡ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬಾ ಖುಷಿ ಆಯ್ತು. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ. ನಮ್ಗೆ ಸರ್ ಮೊದಲು ಅವರೆಲ್ಲ SP ಸಾರು, PB ಸಾರು ಅಂತ ಕೇಳ್ತಾ ಇದ್ವಿ. ಆನೆಸ್ಟ್ಲಿ ಸ್ಪೀಕಿಂಗ್ ಸ್ಟೇಜ್ ನಲ್ಲಿ ನಿಂತ್ಕೊಂಡಿರ್ತೀವಿ. ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಕ್ ಮಾಡ್ತೀರಾ ಸಾಂಗ್, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮ್ಗೊಂದು ದೊಡ್ಡ ಕೊಡುಗೆ ಅಂದ್ರೆ ಅದನ್ನ ತಾವು ಸರ್ ನಮ್ಗೆ ಯಾವಾಗ್ಲೂ ನಿಮ್ಮ ವಾಯ್ಸ್ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರ್ಲಿ ಸರ್. ಅದನ್ನ ನಾವು ಕೇಳ್ಕೊತೀವಿ ಸರ್ ಯಾವಾಗ್ಲೂ. ಯಾಕಂದ್ರೆ ನೀವು ನಿಜವಾದ ನನ್ನ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ, ತುಂಬಾ ದಿವಸ ಆದ್ಮೇಲೆ ಮಾತಾಡ್ತೀವಿ, ತಿಂಗಳಗಟ್ಟಲೆ ಆದ್ಮೇಲೆ ಮಾತಾಡ್ತೀವಿ. ಬಹುಶಃ ನಾವು ಇದನ್ನ ನಾವೊಂದು 1 ವರ್ಷ 2 ವರ್ಷ ಆಗಿತ್ತು ನಾವಿಬ್ರು ಸುಮ್ಮನೆ ಹಲೋ ಚೆನ್ನಾಗಿದ್ದೀವಿ ಅಂತ ಮಾತಾಡಿದ್ವಿ. ಮತ್ತೆ ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ದೇನೆ, ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ. ಮತ್ತೆ ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತೆ ಅವ್ರ ಮನೆಯವರು, ಮತ್ತೆ ನಮ್ಮ ಸತೀಶ್ ಈಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬಾ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುಗಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಿ ಏನು ಮಾತಾಡೋಕೆ ಬರ್ತಿಲ್ಲ ಸರ್, ಅಷ್ಟು ಖುಷಿ ಪಟ್ಕೊಂಡಿದ್ದೀನಿ ನಾನು. ಅಂದ್ರೆ ನಮ್ಗೆ ಈ ಜನರಲಿ ಹೌದು, ಇವಾಗ ಆ ಗೆಟಪ್ ಆಗ್ತಾದ್ರೆ ನಮ್ಗೊಂದು ಭಯ ಇರುತ್ತೆ. ನಾನು ಏನ್ ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನಂತಾರೆ ಗೊತ್ತಿಲ್ಲ ಅನ್ನೋದು. ಅದರದ್ದು ಸೂಕ್ಷ್ಮತೆ ಗೊತ್ತಾಯ್ತು, ಇವತ್ತು ವರ್ಕ್ ಆಗುತ್ತೆ ಅದು ಅಂತಂದ್ರೆ. ಅಲ್ಲಿ ಏಜ್ ಕೌಂಟ್ ಆಗ್ದಿರ, ಗೆಟಪ್ ಕೌಂಟ್ ಆಗ್ದಿರ, ಪರ್ಫಾರ್ಮೆನ್ಸ್ ಕೌಂಟ್ ಆಯ್ತು ಅಂತ ಒಬ್ರು ಹೇಳ್ತಾ ಇದಾರೆ, ಒಬ್ರು ಗೆಟಪ್ ತುಂಬಾ ಚೆನ್ನಾಗಿದೆ ಅಂತ ಇದಾರೆ. ಇದು ಈ ಪರೀಕ್ಷೆ ಬರೆದಂತ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗಲೂ. ಅದು ನಮ್ಗೆ ತುಂಬಾ ಒಬ್ಬ ಒಬಿಡಿಯಂಟ್ ಸ್ಟೂಡೆಂಟ್ ತರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಪ್ರೊಡ್ಯೂಸರ್ ಸರ್ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್. ತಮ್ಮ ಬಗ್ಗೆ ನಮ್ಗೆ ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮಿಬ್ರು ಸ್ನೇಹಿತರು ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ರು ಅಶೋಕಣ್ಣ ಮತ್ತೆ ಗಿರಿ ಅವರು ದಯವಿಟ್ಟು ಹೇಳಿದ್ರು, ಅವ್ರು ನಿಮ್ಮನ್ನ ನೆನ್ಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು
ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ತುಂಬಾ ಚಾಲೆಂಜಿಂಗ್ ಇದು, ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬಾ ಚಾಲೆಂಜಿಂಗ್. ಯಾಕಂದ್ರೆ ಒಂದು ಸಿನಿಮಾ ಮಾಡ್ತೀವಿ ಅಂದಾಗ್ಲೇನೆ ಸರ್ ಯಾಕೆ ಮಾಡ್ತೀರಾ, ಯಾಕೆ ಮಾಡಬೇಕು, ಈ ತರದ್ದೇ ಹೋಗ್ತಾ ಇರುತ್ತೆ. ಯಾಕೆ 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 ಅದೇ ಹೋಗ್ತಾ ಇರತ್ತೆ. ಅದ್ರ ಮಧ್ಯೆ ನೀವು ನಮ್ಗೆ ಬೇಕು ಅಂತ ನಿಂತ್ಕೊಂಡು ಮಾಡ್ತಿರಲ್ಲ ಸರ್, ಅದು ನಿಜವಾಗ್ಲೂ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ನಿಮ್ಗೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟ ಈ ಸರಿ ಸಿಗುತ್ತೆ ಸರ್. 100% ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ, ಸಿನಿಮಾ ಮುಗಿದು ಜೊತೆಲಿ ಇರ್ತೀವಿ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವಿಜಯ್ ಪ್ರಕಾಶ್ ಸರ್ ಆಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು. ನಿಜವಾಗ್ಲೂ ನಿಮ್ಮ ವಾಯ್ಸ್ ಇಸ್ ಸಮಥಿಂಗ್. ತುಂಬಾ ಸರಸ್ವತಿ ವೀಣೆ ನುಡಿಸಿದ್ರೆ ಹಂಗೆ ಹಿಂಗ್ ಕೇಳುತ್ತೆ ಅವ್ನು ಕೇಳುತ್ತೆ ಸರ್. ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಅಜನೀಶ್ ಅವರು, ಅಜನೀಶ್ ಅಂತೂ ಇವತ್ತು ಅವರು ಅವತ್ತು ಹೆಂಗಿದಾರೋ ಇವತ್ತು ಹಂಗೆ ಇದ್ದಾರೆ. ಅಂದ್ರೆ ಅದೇ ಆ ಮುಗ್ಧತೆ ಹಂಗೆ ಇದೆ. ನಾನು ತುಂಬಾ ರೇಗಿಸ್ಬೇಕು ಅಂತ ಬಂದೆ, ಅದು ಆಗ್ಲಿಲ್ಲ ಇಲ್ಲಿ. ಯಾಕಂದ್ರೆ ನೀವು ಮಾತಾಡಿದ್ದು, ಬಾಬಿ ಮೇಡಮ್ ಅವ್ರು ಮಾತಾಡಿದ್ದೆಲ್ಲಾನು ರಿಯಲಿ ವೆರಿ ಹಾರ್ಟ್ ಟಚಿಂಗ್ ಇದು. ನಿಜವಾಗ್ಲು ಅಂದ್ರೆ ಥ್ಯಾಂಕ್ ಯು ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್. ನನ್ಗೆ ಗೊತ್ತು ಇಡೀ ಸಿನಿಮಾದ ರೆಕಾರ್ಡಿಂಗ್ ಸಮೇತ ಎಲ್ಲ ಸಾಂಗ್ಸ್ ಹಿಟ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ನಾನು ಥ್ಯಾಂಕ್ಫುಲ್ ಟು ನಿಮ್ಮ ಎಫರ್ಟ್ಗೆ. ಅಗೇನ್ ಟು ದ ಬಾಬಿ ಮೇಡಮ್ ಆಲ್ಸೋ, ಲೈಕ್ ಯುವರ್ ಎ ವಂಡರ್ಫುಲ್ ಸೋಲ್. ನನ್ನ ಬಗ್ಗೆ ಕೇಳಿದ್ದು ನಾನು ಇವತ್ತೇ ನೋಡಿದ್ದು. ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ನಾನು ತುಂಬಾ ಖುಷಿಗೆ ಚಿಕ್ಕವರಾಗಿ ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದಿವತ್ತು ನಿಜ ಆಯ್ತು. ಇಲ್ಲಿ ಯಾರೋ ಮಾತಾಡಿದ್ರು, ಸುಮ್ಮನೆ ಆಕ್ಟಿಂಗ್ ಮಾಡೋದು ಒಂದಮ್ಮ, ಈಗ ಈ ಗೆಟಪ್ ಅಲ್ಲಿ ಮಾಡ್ತಿಲ್ಲಪ್ಪ, ತುಂಬಾ ಮಾತಾಡುತ್ತೆ ನೋಡ್ಕೋ ಒಂದು ದಿವಸ. ಅದಕ್ಕೊಂದು ಗಟ್ಸ್ ಬೇಕು, ಒಂದು ಚಾಲೆಂಜ್ ಬೇಕು ಅಂತ ನಾನು ಹೇಳಿದ್ದೆ ಸೆಟ್ ಅಲ್ಲಿ. ಅದಿವತ್ತು ಆಲ್ರೆಡಿ ಶುರುವಾಯಿತು ಅದೆಲ್ಲಾನು. ನಾನು ಅವ್ರು ಮಾತಾಡೋದಾಗೆಲ್ಲ ಖುಷಿ ಅನ್ನಿಸ್ತು, ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು ಅಂತ. ಯಾಕಂದ್ರೆ ಏನಿಲ್ಲ, ಹೆಣ್ಮಕ್ಳು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಾನೆ ಯಾವಾಗ್ಲೂ ಇದ್ದಾಗ, ಇಲ್ಲ ನಾನು ಆ ಪಾತ್ರ ತಕ್ಕ ಕಾಣಿಸ್ಕೊಂತೀನಿ ಅನ್ನೋದೇ ದೊಡ್ಡತನ. ಸೊ ಹಾಗಾಗಿ ಇನ್ನೇನು ಮ್ಯಾಕ್ಸಿಮಮ್ ನಾವೇನ್ ಕೇಳ್ಬೋದು, ತುಂಬಾ ಒಳ್ಳೆ ಸಿನಿಮಾಗಳು ಸಿಗ್ಲಿ, ಇನ್ನೊಂದು 20 ವರ್ಷ ಹಿಂಗೆ ಇಂಡಸ್ಟ್ರಿ ಕೇಳ್ಕೋಬೋದು ಅಷ್ಟೇ. ನಾನು ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಬೋದು. ಯಾವಾಗ್ಲೂ ಒಳ್ಳೇದಾಗ್ಲಿ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ. ನಾನು ಯಾವಾಗ್ಲೂ ಹರಿಸ್ತೀನಿ ನಿಮ್ಗೆ. ತುಂಬಾ ಥ್ಯಾಂಕ್ ಯು. ಆ ತರ ಕ್ಯಾರೆಕ್ಟರ್ ನನ್ನ ಜೊತೆ ಮಾಡಿದ್ದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಯಾಕಂದ್ರೆ ನನ್ಗೆ ಆ ತರ ಕ್ಯಾರೆಕ್ಟರ್ಸ್ ಮಾಡಿದಾಗ ಒಂದು ಭಯ ಇರುತ್ತೆ, ನೋಡಿ ಒಂದು ನಡುಗ್ತಾನೆ ಇರುತ್ತೆ. ಪಾಪ ಡೈರೆಕ್ಟ್ರು ಅವರು ಆ ಮುದ್ದ ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಅದನ್ನ ಎಳಿಬೇಕಾದ್ರೆ ನಾನೊಂದು ಚಕ್ರ ಆಗ್ಬೇಕು, ಹೀರೋಯಿನ್ ಒಂದು ಚಕ್ರ ಆಗ್ಬೇಕು, ಎಲ್ಲ ಅಲಂಕಾರ ಮಾಡಿಕೊಡ್ತಾರೆ. ಅದು ಇಟ್ಸ್ ವೆರಿ ಬೈಕ್ ಕೆಲಸ. ಹಾಗಾಗಿ ಈ ಪಾತ್ರ ಒಪ್ಕೊಂಡು ನೋಡಪ್ಪ ಗೆಟಪ್ ಅಲ್ಲಿ ಕಾಣೋದಕ್ಕೆ ನಾನು ರಿಯಲ್ ಆಗಿ ಎಷ್ಟು ಲೈಫಲ್ಲಿ ನೋಡಿ, ರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳು ಮಾತಾಡೋದು ತುಂಬಾ ಹಂಗೆ ಅನ್ಸುತ್ತೆ. ಆಮೇಲೆ ನಾನು ಫ್ಯಾಮಿಲಿ ಪಿಕ್ಚರ್ ಮಾಡ್ಬೇಕು ಅಂತ ಭಟ್ರು ಯಾವಾಗ್ಲೂ ಹೇಳೋರೆ, ನೀನು ಈ ನಮ್ಮ ಮನೆ ಅಕ್ಕಪಕ್ಕದ ಮನೆ ಕಲಿಯಾಯ, ನೀನು ಫ್ಯಾಮಿಲಿ ಸಿನಿಮಾ ಮಾಡ್ಬೇಕು ನೀನು, ನಿನ್ ಬುದ್ಧಿ ಇಲ್ಲ ಅನ್ನೋರು. ಕತೆ ಬಂದಿತ್ತು, ಬಟ್ ನನ್ ಮನ್ಸ ಆಗ್ತಾ ಇರಲಿಲ್ಲ. ನನ್ಗೊಂದು ಆಸೆ ಇತ್ತು, ನಾವು ಬಂದಿದ್ದಂತ ಆ ಬಡತನ, ಆ ರೈತರ ಮನೆಯಲ್ಲಿ ಒಬ್ಬ ಹೋರಾಟ ಮಾಡಿರುವಂತ ಅವನ ಕತೆ ಮಾಡೋದೇ ತುಂಬಾ ವಿಶೇಷ ಅನ್ನಿಸ್ತು. ಹಂಗಾಗಿ ನಾನು ಜಡೇಶ್ ಅವ್ರ ಕತೆ ಒಪ್ಕೊಂಡು ರೈತರ ಮನೆ ನಾನೊಬ್ಬ ಪ್ರತಿನಿಧಿಯಾಗಿ ಈ ಸಿನಿಮಾನ ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೀನಿ, ಒನ್ ಆಫ್ ದ ಆಕ್ಟರ್ ಆಗಿ. ಸೊ ಹಂಗಾಗಿ ನಾನು ಯಾವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಿಂತ್ಕೊಳ್ಳೋನು. ಸೊ ಥ್ಯಾಂಕ್ ಯು. ನನಗೆ ಖುಷಿಗೆ ಏನು ಹೇಳಕ್ ಬರ್ತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಒಂದು ಗ್ರೂಪ್ ಫೋಟೋ ನಮ್ಮ ಇಡೀ ಟೀಮ್ ಬರಬೇಕು. ಮಿತ್ರ ಸರ್ ದಯವಿಟ್ಟು ನೀವು ಕೂಡ ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.